ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಾತ್ರೆ ನಮಃ. ಪ್ರಭುಜಿಯವರ ಪಾದಾರವಿಂದಗಳಿಗೆ ವಂದಿಸುತ್ತಾ ಎಲ್ಲ ಆತ್ಮ ಜ್ಯೋತಿಗಳಿಗೂ ನನ್ನ ನಮನಗಳು. ನಾವು ಹೋದ ವಾರದಲ್ಲಿ 60ನೇ ನಾಮನ ನೋಡಿದ್ವಿ. 60ನೇ ನಾಮದಲ್ಲಿ 2ನೇ ಭಾಗದ ಅರ್ಥವನ್ನ ಈ ದಿವಸ ನಾವು ನೋಡೋಣ. ಅಂತಂದ್ರೆ ನಾವು ಏನು ಈ ಲಲಿತಾ ಸಹಸ್ರನಾಮವನ್ನ ಪಠನೆ ಮಾಡ್ತಾ ಇದ್ದೀವೋ, ಅದರ ಅರ್ಥವನ್ನ ನಾವು ಗ್ರಹಿಸ್ಕೊತಾ ಇದ್ದೀವೋ, ಇದು ಎಷ್ಟು ನಮ್ಗೆ ಒಂದು ಸಾರ್ಥಕತೆಯನ್ನ ಕೊಡ್ತಾ ಇದೆ ಅಂತ ಅಂದ್ರೆ, ಈ ಪ್ರಪಂಚದಲ್ಲಿ ಈ ಸೃಷ್ಟಿ ಒಳಗೆ ಏನು ನಾವು ನೋಡ್ತಾ ಇದ್ದೀವೋ ಇದೆಲ್ಲ ಕೂಡ ಈ ಲಲಿತಾ ಸಹಸ್ರನಾಮದಿಂದ ನಮ್ಗೆ ಅರ್ಥ ಆಗತ್ತೆ. ಅದಕ್ಕೆ ಈ ಲಲಿತಾ ಸಹಸ್ರನಾಮನ ಒಂದನ್ನ ನಾವು ಅರ್ಥ ಮಾಡ್ಕೊಂಡಾಗ ಈ ಸೃಷ್ಟಿನೇ ನಾವು ಅರ್ಥ ಮಾಡ್ಕೋಬಹುದು. ಈ ಸೃಷ್ಟಿ ಅಂದ್ರೆ ಏನು, ಈ ಜೀವಿ ಅಂದ್ರೆ ಏನು ಅನ್ನೋ ಎಲ್ಲ ವಿಚಾರಗಳು ಕೂಡ ನಮ್ಗೆ ತಿಳಿತಾ ಹೋಗುತ್ತೆ. ಪ್ರತಿಯೊಂದನ್ನು ಕೂಡ ಈ ಲಲಿತಾ ಸಹಸ್ರನಾಮದಲ್ಲಿ ಇಡ್ತಾ ಬಂದಿದ್ದಾರೆ. ಯಾವುದೇ ಒಂದು ಕಲೆಗಳು ತಗೊಳ್ಳಿ, ಪ್ರತಿಯೊಂದು ಈ ಜೀವನದ ಈ ಲೌಕಿಕ ಜೀವನ ಮತ್ತು ಪಾರಮಾರ್ಥಿಕ ಜೀವನ ಎರಡರ ಅರ್ಥವನ್ನು ಕೂಡ ಈ ಲಲಿತಾ ಸಹಸ್ರನಾಮದಲ್ಲಿ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಈಗ 60ನೇ ನಾಮದ 2ನೇ ಭಾಗದ ಅರ್ಥವನ್ನ ನಾವೇ ತಿಳ್ಕೊಳ್ಳೋಣ. ಪಾರ್ವತಿ ಪದ್ಮನಯನ ಪದ್ಮರಾಗ ಸಮಪ್ರಭ ಅಂತ ಅಂದ್ಬಿಟ್ಟಿದೆ 2ನೇ ಭಾಗ. ಇದು ಈ ನಾಮ ಏನ್ ತೋರಿಸ್ತಾ ಇದೆಯಪ್ಪ ಅಂತಂದ್ರೆ, ಒಂದು ಲೀಲಾರ್ಥವನ್ನ ತೋರಿಸೋ ಅಂತ ಒಂದು ನಾಮ ಆಗಿದೆ. ಹಾಗೆ ನಾವು ಹಿಂದಿನ ಇದರಲ್ಲಿ ನಾಮದಲ್ಲಿ ನಾವೇನ್ ತಿಳ್ಕೊಂಡಿದ್ವಿ, ಶ್ರೀಚಕ್ರದ ಬಗ್ಗೆ ವಿವರವಾಗಿ ತಿಳ್ಕೊಂಡಿದ್ವಲ್ಲ. ಆ ಶ್ರೀಚಕ್ರದ ನಂತರವೇ ಇಲ್ಲಿ ಪಾರ್ವತಿ ಪದ್ಮನಯನ ಅಂತ ಅಂದ್ಬಿಟ್ಟು ವಿವರಣೆ ಕೊಟ್ಟಿದ್ದಾರೆ ವಾಗ್ದೇವತೆಯರು. ವಾಗ್ದೇವತೆಯರು ಈ ಲಲಿತಾ ಸಹಸ್ರನಾಮವನ್ನ ತಿಳಿಸಿದಂತ ಮಾತೆಯರು, 8 ಜನ ಮಾತೆಯರು. ಆ ವಾಗ್ದೇವತೆಯರು ಈ ಹಿಂದಿನ ನಾಮದಲ್ಲಿ ಶ್ರೀಚಕ್ರದ ವಿಚಾರವನ್ನ ತಿಳಿಸಿದ್ರು. ಆದ್ರೆ ಹಿಂದೆನೆ ಈ ಪಾರ್ವತಿ ಪದ್ಮನಯನ ಅನ್ನೋ ನಾಮವನ್ನ ಇಲ್ಲಿ ಸೂಚಿಸ್ತಾ ಇದ್ದಾರೆ. ಇದರ ವಿಶೇಷ ಏನಪ್ಪಾ ಅಂತಂದ್ರೆ, ಯಾತಕ್ಕೆ ಇವರು ಈ ನಾಮನ ಇಲ್ಲಿ ಸೂಚಿಸ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ಪಾರಮಾರ್ಥವನ್ನ ತಿಳಿಸೋದಕ್ಕೆ, ಹೆಚ್ಚಿನ ಪಾರಮಾರ್ಥವನ್ನ ತಿಳಿಸೋದಕ್ಕೋಸ್ಕರ ಆ ಶ್ರೀಚಕ್ರದ ನಂತರವೇ ಇಲ್ಲಿ ಪಾರ್ವತಿ ಪದ್ಮನಯನ ಅನ್ನೋ ಒಂದು ನಾಮನ ನಮ್ಗೆ ತಿಳಿಸ್ತಾ ಇದ್ದಾರೆ. ವಿಶೇಷವಾದ ಒಂದು ನಾಮವನ್ನ ನಮ್ಗೆ ಇಲ್ಲಿ ತಿಳಿಸ್ತಾ ಇದೆ. ಪರ್ವತರಾಜನ ಮಗಳೇ ಈ ಪಾರ್ವತಿ. ಪಾರ್ವತಿ ಯಾರಪ್ಪ ಅಂದ್ರೆ ಆ ಪರ್ವತರಾಜನ ಮಗಳಾದಂತವಳೆ ಈ ಪಾರ್ವತಿ. ಇವಳು ಬ್ರಹ್ಮವಿದ್ಯಾ ಸ್ವರೂಪಿಣಿಯಾದಂತವಳು. ಇಂಥ ಬ್ರಹ್ಮವಿದ್ಯಾ ಸ್ವರೂಪಿಣಿಯನ್ನ ಈ ಕೇನೋಪನಿಷತ್ನಲ್ಲಿ ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಂತ, ಇವಳು ಬ್ರಹ್ಮವಿದ್ಯಾ ಸ್ವರೂಪಿಣಿ ಅನ್ನೋ ಒಂದು ವಾಕ್ಯವನ್ನ ಈ ಕೇನೋಪನಿಷತ್ತಿನಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅದೇನಪ್ಪ ಅಂದ್ರೆ, ಉಮಾ ಹೈಮಾವತಿ ಬಹುಶೋಭಮಾನ ಅಂತ ಹೇಳಿದ್ದಾರೆ. ಅಂದ್ರೆ ದೇವತೆಗಳಿಗೆಲ್ಲ ಒಂದು ಬ್ರಹ್ಮ ಜ್ಞಾನವನ್ನ ಕೊಟ್ಟಂತವಳು ಈ ಬ್ರಹ್ಮಸ್ವರೂಪಿಣಿ ಅಂತ ಹೇಳ್ತಾ ಇದ್ದಾರೆ. ಯಾವ್ದ್ರಲ್ಲಿ? ಕೇನೋಪನಿಷತ್ನಲ್ಲಿ ಅವಳು ಮಹಾಸ್ವರೂಪಿ ಆದವಳು. ಅಂತವಳು ಆ ಶೋಭಮಾನವಾಗಿರ್ತಕ್ಕಂಥ ಅಂತ ಮಾತೆ ಎಲ್ಲ ದೇವತೆಗಳಿಗೂ ಕೂಡ ಆ ಬ್ರಹ್ಮ ಜ್ಞಾನವನ್ನ ನೀಡಿದಂತೋಳು ಅಂತ ಅಂದ್ಬಿಟ್ಟು ಇದು ಹೇಳ್ತಾ ಇದೆ. ಈ ಉಪನಿಷತ್ತು ಹೇಳ್ತಾ ಇದೆ. ಶಿವಪುರಾಣದಲ್ಲಿ ಕೂಡ ಇದನ್ನೇ ಹೇಳುತ್ತೆ. ಏನಪ್ಪಾ ಅಂದ್ರೆ, ಆ ಪರಮೇಶ್ವರ ಬ್ರಹ್ಮನಾದರೆ ಅವನ ಸ್ವರೂಪವನ್ನ ಹೇಳ್ತಕ್ಕಂಥವಳೆ, ಆ ಹೇಳ್ತಕ್ಕಂಥ ಶಕ್ತಿ ಇದೆಯಲ್ಲ, ಆ ಪರಮೇಶ್ವರ ಅನ್ನೋನು ಬ್ರಹ್ಮರೂಪ. ಆ ಬ್ರಹ್ಮರೂಪದ ಸ್ವರೂಪವನ್ನ ಹೇಳ್ತಕ್ಕಂಥ ಶಕ್ತಿ ಯಾವ್ದಿದೆಯೋ ಅವಳೇ ಪಾರ್ವತಿ ಅಂತ ಅಂದ್ಬಿಟ್ಟು ಶಿವಪುರಾಣದಲ್ಲಿ ಹೇಳ್ತಾ ಇದೆ. ಹಾಗೆ ಪಾರ್ವತಿ ಸಹಸ್ರನಾಮದಲ್ಲೂ ಕೂಡ ಹೀಗೆ ಹೇಳುತ್ತೆ. ಯಾರು? ಪಾರ್ವತಿ ಸಹಸ್ರನಾಮದಲ್ಲಿ ಹಿಮವಂತನ ಪುತ್ರಿಯಾದ ಪಾರ್ವತಿ ಏನಿದಳೋ ಅವಳು ಪರಮಾನಂದ ಸ್ವರೂಪಿಣಿ ಅಂತ ಹೇಳ್ತಾ ಇದೆ. ಯಾವುದು? ಪಾರ್ವತಿ ಸಹಸ್ರನಾಮದಲ್ಲಿ ಹಿಮವಂತನ ಪುತ್ರಿಯಾದ ಪಾರ್ವತಿ ಏನಿದಳೋ ಅವಳು ಪರಮಾನಂದ ಸ್ವರೂಪಿಣಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದೆ. ಏನ್ ಪರಮಾನಂದ ಅಂದಾಗ ಏನು ಅಂತಂದ್ರೆ, ಯಾವ ಈ ಉಪನಿಷತ್ಗಾರರು ಹೇಳ್ತಾ ಇದ್ದಾರೋ, ಬ್ರಹ್ಮಾನಂದ ಅಂತ ಏನ್ ಹೇಳ್ತಾ ಇದ್ದಾರೋ, ನಾವು ಆ ಬ್ರಹ್ಮನನ್ನ ಹೊಂದೋಕ್ಕೋಸ್ಕರ
ಯಾವ ಆನಂದವನ್ನ ನಾವು ನೋಡ್ತೀವೋ ಆ ಬ್ರಹ್ಮಾನಂದವೇ ಈ ಪರಮಾನಂದ, ಈ ಪರಮಾನಂದವೇ ಆ ಬ್ರಹ್ಮಾನಂದ ಅಂತ ಹೇಳ್ತಾರೆ. ನಾವು ಯಾವ್ದನ್ನ ಪರಮಾನಂದ ಅಂತಿದ್ವಿ? ಈ ಲೌಕಿಕವಾದ ಒಂದು ಆನಂದ ಏನಿದೆಯೋ, ಈ ಭೌತಿಕವಾದಂತಹ ಯಾವ ಆನಂದ ಇದೆಯೋ, ಇವೆಲ್ಲ ಯಾವುದು ಭ್ರಮರವಾದಂಥದ್ದು. ಭ್ರಮರವಾದಂಥದ್ದು, ಇದು ಶಾಶ್ವತವಾದಂಥದ್ದು ಅಲ್ಲ. ಇದನ್ನ ನಾವು ಸುಮ್ನೆ ಭ್ರಮರ, ಅಯ್ಯೋ ಇದು ಆನಂದ ಪಟ್ಟೆ ನಾನು, ಈ ಲೋಕದಲ್ಲಿ ಎಲ್ಲ ಆನಂದಗಳು ನಾನು ಹೊಂದ್ಕೊಂಡೆ, ನನ್ಗೆ ಐಶ್ವರ್ಯ ಸಿಕ್ತು, ನನ್ಗೆ ನನ್ನ ಸಂಸಾರ ಚೆನ್ನಾಗಿರೋದನ್ನ ನೋಡಿ ನಂಗೆ ಆನಂದ ಸಿಕ್ತು ಅಂತ ನಾವೆಲ್ಲ ಅನ್ಕೊಂತೀವಿ. ಆದ್ರೆ ಎಷ್ಟೊತ್ತಿರುತ್ತಿದ್ದು ಕ್ಷಣಿಕ, ಇದು ಶಾಶ್ವತ ಅಲ್ಲ. ಇದು ಸುಮ್ನೆ ನಮ್ಗ ಆ ಗಳಿಗೆಗೆ ಆನಂದವನ್ನು ಕೊಟ್ಟಿರುತ್ತೆ ಅಷ್ಟೇ, ಆಮೇಲೆ ಅದಿರಲ್ಲ, ಅದು ಹೊಟ್ಟೋಗಿರುತ್ತೆ. ಆ ರೀತಿ ಇದು ಭ್ರಮರ ಆನಂದ, ಇದು ಶಾಶ್ವತ ಅಲ್ಲ. ಯಾವುದು ಮೋಕ್ಷದಾಯಕವಾಗಿದೆಯೋ, ಯಾವುದು ಮೋಕ್ಷವನ್ನ ಕೊಡುತ್ತೋ ಅಂತಹದ್ದೇ ಪರಮಾನಂದ, ಅದೇ ಬ್ರಹ್ಮಾನಂದ. ಆ ಪರಮಾನಂದವನ್ನ ಕೊಡ್ತಾ ಅಂತ ಸ್ವರೂಪಿಣಿಯೇ ಈ ಪಾರ್ವತಿ ಅಂತ ಅಂದ್ಬಿಟ್ಟು ಈ ನಾಮದಲ್ಲಿ ಹೇಳ್ತಾ ಇದ್ವಿ. ಕೂಟಸ್ಥಂ ಅಚಲಂ ಧ್ರುವಂ ಅಂತ ಹೇಳ್ತಾರೆ. ಅಂದ್ರೆ ಏನು? ಯಾವುದು ಕದಲದೆ ಸ್ಥಿರವಾಗಿ ಇರುತ್ತೋ ಅಂಥದನ್ನ, ಅಂಥದ್ ಯಾವುದು? ಆ ಪರ್ವತ. ಕೂಟಲಂ ಕೂಟಸ್ಥಂ ಅಚಲಂ ಧ್ರುವಂ ಅಂತೀವಿ. ಯಾವ್ದನ್ನ? ಆ ಪರ್ವತವನ್ನ, ಅದು ಕದಲದೆ ಅಚಲವಾಗಿ ಸ್ಥಿರವಾಗಿ ಒಂದೇ ಕಡೆ ಇರುತ್ತೆ. ಇವಾಗ ನಾವು ನೋಡ್ತೀವಲ್ವಾ, ಎಷ್ಟೋ ಬೆಟ್ಟಗಳು ನೋಡ್ತೀವಿ, ಎಷ್ಟೋ ಗುಡ್ಡಗಳು ನೋಡ್ತೀವಿ, ಅವೆಲ್ಲ ಏನಾಗುತ್ತೆ, ಎಷ್ಟೇ ಮಳೆ ಬರ್ಲಿ, ಎಂತ ಗಾಳಿ ಬರ್ಲಿ, ಅಚಲವಾಗಿ ಒಂದೇ ಕಡೆ ನಿಂತಿರುತ್ತೆ. ಅದಕ್ಕೆ ಕದಲದೇ ಇಲ್ಲ, ಅದಕ್ಕೇನು ಆಗಲ್ಲ, ಅದು ಸ್ಥಿರವಾಗಿ ಒಂದೇ ಕಡೆ ಇರುತ್ತೆ. ಆ ರೀತಿಯಲ್ಲಿ ಸುಸ್ಥಿರವಾದ ಆತ್ಮ ಚೈತನ್ಯದ ಒಂದು ಶಕ್ತಿನೇ ಪಾರ್ವತಿ. ಅದೇ ರೀತಿ ಪರ್ವತದ ಏನು ಅಚಲವಾದ ಒಂದು ಸ್ಥಿರವಾದ ಒಂದು ಶಕ್ತಿ ಇದೆಯೋ, ಅಂತ ಶಕ್ತಿ ಆತ್ಮಶಕ್ತಿನೇ ಈ ಪಾರ್ವತಿ. ಈ ಆತ್ಮಶಕ್ತಿ ಅನ್ನೋದು ಯಾವಾಗ್ಲೂ ಕುಗ್ಗಲ್ಲ, ಅಷ್ಟು ಸ್ಥಿರವಾಗಿರುತ್ತೆ ಅನ್ನೋದಕ್ಕೆ ಆ ಪರ್ವತವನ್ನ ಇಲ್ಲಿ ಉದಾಹರಣೆಯಾಗಿ ಕೊಟ್ಟಿದ್ದಾರೆ. ಪರ್ವ ಅಂತೀವಿ, ಪಾರ್ವತಿ ಅಂದಾಗ ಅದರಲ್ಲಿ ಪರ್ವ ಅನ್ನೋದು ಬರುತ್ತೆ. ಪರ್ವ ಅಂತ ಅಂದಾಗ ಏನಾಗತ್ತೆ, ಆ ಅರ್ಥದಲ್ಲಿ ನಾವೇನು ಕಾಣ್ತೀವಿ ಪರ್ವ ಅಂದಾಗ ಅಂದ್ರೆ ಅದನ್ನ ಭಾಗ ಭಾಗ ಅಂತ ಕಾಣ್ತೀವಿ, ಬೇರೆ ಬೇರೆ ಭಾಗಗಳು ಅಂತ ಪರ್ವ ಅಂದಾಗ ನಮ್ಗನ್ಸುತ್ತೆ. ಆದ್ರೆ ಅದು ಬೇರೆ ಬೇರೆ ಭಾಗಗಳಾಗಿದ್ರು ಅದರಲ್ಲಿ ಒಂದಕ್ಕೊಂದು ಅನುಸಂಧಾನ ಇರುತ್ತೆ. ಆ ಅನುಸಂಧಾನ ಇದ್ದಾಗ ಅದು ಪೂರ್ತಿ ಆಗತ್ತೆ, ಪೂರ್ಣವಾಗತ್ತೆ. ಅನುಬಂಧವನ್ನ ನಾವು ಬೇರೆ 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 ಇದ್ರೂ ಕೂಡ, ಪರ್ವ ಅಂದಾಗ ಬೇರೆ ಬೇರೆ ಇದ್ರೂ ಕೂಡ ಅದು ಒಂದು ಅನುಸಂಧಾನವನ್ನ ಹೊಂದಿರುತ್ತೆ, ಒಂದು ಅನುಬಂಧವನ್ನ ಹೊಂದಿರುತ್ತೆ. ಇದಕ್ಕೆ ಒಂದು ಉದಾಹರಣೆ ಅಂತಂದ್ರೆ ಒಂದು ಕಬ್ಬಿನ ಜಲ್ಲೆ ನಾವು ನೋಡಿದ್ದೀವಲ್ವಾ, ಕಬ್ಬಿನ ಜಲ್ಲೆ. ಆ ಕಬ್ಬಿನ ಜಲ್ಲೆ ಒಳಗೆ ನಾವೇನ್ ಕಾಣ್ತೀವಿ, ಅಲ್ಲಲ್ಲಲ್ಲಲ್ಲಲ್ಲೇ ಗಿಣ್ಣುಗಳು, ಕಣಿತ ಅಂತಾರೆ ಅದನ್ನ. ಆ ಕಣಿತವನ್ನ ಕಾಣ್ತಾ ಹೋಗ್ತೀವಿ. ಅವಾಗ ನಮ್ಗೇನ್ ಅನ್ಸುತ್ತೆ, ಅಯ್ಯೋ ಆ ಕಬ್ಬಿನ ಜಲ್ಲೆಯಲ್ಲಿ ಅದೇ ಬೇರೆ ಇದೇ ಬೇರೆ ಇದೇ ಬೇರೆ ಅಂತ ಅನ್ಸುತ್ತೆ. ಆದ್ರೆ ಅದು ಎಲ್ಲ ಒಂದೇ. ಈಗ ಆ ಕಬ್ಬಿನ ಜಲ್ಲೆ ಒಂದೇ ಆಗಿರುತ್ತೆ, ಕಣಿತಗಳು ಬೇರೆ ಬೇರೆ ಇದ್ರು ಕಟ್ ಮಾಡಿದ್ರು ಕೂಡ ಅದ್ರಲ್ಲಿ ಇರ್ತಕ್ಕಂಥ ರಸ, ಆ ಕಬ್ಬಿನಲ್ಲಿ ಏನ್ ರಸ ಇದೆಯೋ ಎಲ್ಲದರಲ್ಲೂ ಅದೇ ರಸ ಇರುತ್ತೆ. ಅಂದ್ರೆ ಒಂದಕ್ಕೊಂದು ಅನುಬಂಧವನ್ನ ಹೊಂದಿರುತ್ತೆ ಅನ್ನೋದಕ್ಕೋಸ್ಕರ ಈ ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಾವು ಈ ಪರ್ವ ಅನ್ನೋದಕ್ಕೆ ಈ ವ್ಯಾಸ ಮಹಾಮುನಿಗಳು ಮಹಾಭಾರತವನ್ನ ರಚನೆ ಮಾಡಿದ್ದಾರೆ ಅಲ್ವಾ, ಅದರಲ್ಲಿ ನಾವು 18 ಪರ್ವಗಳನ್ನ ಕಾಣ್ತೀವಿ. ವ್ಯಾಸ ಮುನಿಗಳು ರಚನೆ ಮಾಡಿರ್ತಕ್ಕಂಥ ಆ ಮಹಾಭಾರತದಲ್ಲಿ 18 ಪರ್ವಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ಆ 18 ಪರ್ವಗಳನ್ನ ನಾವ್ ಏನಂತೀವಿ, ಬೇರೆ ಬೇರೆ ತುಂಡುಗಳು, ಇದೊಂದು ಭಾಗ ಇದೊಂದು ಭಾಗ ಅಂತ ಅನ್ಕಂತೀವಿ. ಆದರೆ ಅದು ಆ ರೀತಿಯಲ್ಲ, ಒಂದೊಂದು ಭಾಗಕ್ಕೂ ಅಲ್ಲಿ ಅನುಬಂಧ ಅನ್ನೋದು ಏರ್ಪಟ್ಟಿರುತ್ತೆ. ಆ ರೀತಿಯಲ್ಲಿ ಬೇರೆ ಬೇರೆ ಪರ್ವಗಳಾದ್ರೂ ಒಂದೇ ಒಂದು ಇದನ್ನ ಮಾಡೋ ಅಂತ ಇದನ್ನ ಅದರಲ್ಲಿ ಆ ವ್ಯಾಸ ಮುನಿಗಳು ತಗೊಂಬಂದಿದ್ದಾರೆ. ಆ ಮಹಾಭಾರತದಲ್ಲಿ 18 ಪರ್ವಗಳಾದ್ರೂ ಒಂದಕ್ಕೊಂದು ಪರ್ವಕ್ಕೂ ಕೂಡ ಅನುಬಂಧ ಅನ್ನೋದು ಅಲ್ಲಿ ಇರುತ್ತೆ. ಪಾರ್ವತಿ ಅಂತ ಅಂದಾಗ ಅವಳನ್ನ ನಾವು ಶಕ್ತಿ ರೂಪಿಣಿ, ಶಕ್ತಿ ಸ್ವರೂಪಿಣಿ ಅಂತ ಅಂದ್ಬಿಟ್ಟು ಕರಿತೀವಿ.
ಈ ಶಿವ ಏನ್ ಮಾಡ್ತಾನೆ, ಸೃಷ್ಟಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ಸಂಕಲ್ಪ ಮಾಡ್ಕೊತಾನೆ. ಆ ಸಂಕಲ್ಪ ಅವನು ಮಾಡ್ಕೊಂಡಾಗ ಏನಾಗತ್ತೆ, ಆ ಸಂಕಲ್ಪದಿಂದ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಅನ್ನೋದು ಹೊರಬರುತ್ತೆ. ಯಾವಾಗ ಆ ಶಕ್ತಿ ಹೊರ ಬರುತ್ತೋ ಆ ಆ ಶಕ್ತಿನೇ ಪಾರ್ವತಿ ಅಂತ ಅಂದ್ಬಿಟ್ಟು ಕರೀತಾರೆ. ಅಂತಹ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಗೆ ಏಕೈಕ ಶಕ್ತಿಯೇ ಈ ಪಾರ್ವತಿ. ಆ ಶಕ್ತಿಗಳು ಹೊರಗ್ ಬರ್ಬೇಕಾರೆ ಅವನ್ ಸಂಕಲ್ಪ ಮಾಡ್ಕೊಂಡು ನಾನ್ ಸೃಷ್ಟಿ ಮಾಡ್ಬೇಕು ಅಂದಾಗ ಯಾವ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಗಳು ಹೊರಗ್ ಬರುತ್ತೋ ಆ ಶಕ್ತಿನೇ ಈ ಪಾರ್ವತಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮತ್ತೆ ನಾವು ಶ್ರೀಚಕ್ರನ ನಾವು ಎಲ್ರೂ ಕೇಳಿದೀವಿ. ಇದರಲ್ಲಿ ನವ ಆವರಣಗಳಿದೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತಿರೋಂತ ವಿಚಾರ. ಈ ನವ ಆವರಣಗಳ ಬಿಂದುವಿನಲ್ಲಿ ಪಾರ್ವತಿಯರು ಏಕೈಕವಾಗಿ ಆಸನ್ನ ರೂಢರಾಗಿದ್ದಾರೆ ಅಂತ ಅಂದ್ಬಿಟ್ಟು ನಮಗ್ ಗೊತ್ತಲ್ವಾ. ಹಾಗಿದ್ದಾಗ ಇದನ್ನ ನಾವು ಬೇರೆ ಬೇರೆ ಆವರಣಗಳು ಅಂತ ಅಂದ್ಬಿಟ್ಟು ಹೇಳಕ್ಕಾಗಲ್ಲ. ಎಲ್ಲಿಂದನೋ ಇಲ್ಲೊಂದು ಅಲ್ಲೊಂದು ತಂದಿಟ್ಟಿದ್ದಾರೆ ಆವರಣಗಳ ಅಂತ ಅಂದ್ಬಿಟ್ಟು ಹೇಳಕ್ಕಾಗಲ್ಲ. ಆ ಬಿಂದುವಿನಲ್ಲಿ ಶಕ್ತಿಯುತವಾಗಿರ್ತಕ್ಕಂಥ, ಆ ಶಕ್ತಿ ಸ್ವರೂಪಿಣಿಯಾಗಿರ್ತಕ್ಕಂಥ ಆ ದೇವಿಯೇ ಪಾರ್ವತಿ. ಅವಳೇನ್ ಮಾಡ್ತಾಳೆ, ಎಲ್ಲ ಆವರಣಗಳಿಗೂ ಕೂಡ ತನ್ನ ಶಕ್ತಿಯನ್ನ ನೀಡ್ತಾ ಹೋಗ್ತಾಳೆ. ಯಾವ ರೀತಿ ಅಂದ್ರೆ, ಅಲ್ಲಿ ಆ ಶಿವ ಜ್ಯೋತಿಯಂತೆ ಇರ್ತಾನೆ. ಆ ಬಿಂದುವಿನಲ್ಲಿ ಶಿವ ಜ್ಯೋತಿಯಂತೆ ಇದ್ರೆ ಆ ಸ್ಥಿರವಾಗಿ ಅಚಲವಾಗಿ ಅಲ್ಲಿ ಇರ್ತಾನೆ. ಆ ಜ್ಯೋತಿಯ ಬೆಳಕು, ಆ ಜ್ಯೋತಿಯ ಬೆಳಕೆ ಆ ಪಾರ್ವತಿ. ಆ ಜ್ಯೋತಿಯ ಬೆಳಕು ಈ ನವ ಆವರಣಗಳಿಗೂ ಚೈತನ್ಯ ಶಕ್ತಿಯನ್ನು ಕೊಟ್ಟು, ಎಲ್ಲ ದೇವತೆಗಳಲ್ಲೂ ಒಂದು ಚೈತನ್ಯ ಶಕ್ತಿಯನ್ನು ಕೊಟ್ಟು ತನ್ನ ಒಂದು ನಿಲಯವನ್ನಾಗಿ ಆಕೆ ಆ ಶ್ರೀಚಕ್ರವನ್ನ ಮಾಡ್ಕೊಂಡಿದ್ದಾಳೆ. ಅಲ್ಲಿರ್ತಕ್ಕಂಥವಳೆ ಶಿವ ಪಾರ್ವತಿಯರು. ಆ ಪಾರ್ವತಿ ದೇವಿ ಆ ನವ ಆವರಣದಲ್ಲೂ ಕೂಡ ತನ್ನ ಶಕ್ತಿಯನ್ನ ತುಂಬಿ, ಆ ಬೆಳಕನ್ನ ತುಂಬಿ, ಶಕ್ತಿಯ ಬೆಳಕನ್ನ ತುಂಬಿ ನವ ಆವರಣಗಳನ್ನು ತನ್ನ ಆಲಯವನ್ನಾಗಿ ಮಾಡ್ಕೊಂಡಿದ್ದಾಳೆ ಅಂತ ಅಂದ್ಬಿಟ್ಟು ಹೇಳ್ತೇವೆ. ಅದೇ ರೀತಿ ನಮ್ಮ ಶರೀರವನ್ನು ಕೂಡ ಆ ಚಕ್ರಕ್ಕೆ ನಾವು ಹೋಲಿಸಿದ್ದೀವಿ. ಅದೇ ರೀತಿ ನಮ್ಮ ಶರೀರದಲ್ಲೂ ಕೂಡ ಆ ಪಾರ್ವತಿ ಇದ್ದಾಳೆ ಅಂತ ಹೇಳ್ಬೇಕು. ಹೇಗೆ ಅಂದ್ರೆ, ನಾವು ಕೂಡ 7 ಚಕ್ರಗಳಿಂದ ನಮ್ಮ ಶರೀರ ಕೂಡ ಕೂಡಿದೆ ಅಂತ ಗೊತ್ತಲ್ವಾ. ಯಾವ್ಯಾವ್ದು? ಮೂಲಾಧಾರ, ಸ್ವಾಧಿಷ್ಠಾನ, ವಿಶುಕ್ರ, ಮಣಿಪುರ, ಸ್ವಾಧಿಷ್ಠ, ಸಹಸ್ರಾರ, 7 ಚಕ್ರಗಳಿಂದ ಈ ಶರೀರ ಅನ್ನೋದು ಆಗಿದೆ. ಈ 7 ಚಕ್ರಗಳಲ್ಲೂ ಕೂಡ ಆ ಮಾತೆ ಏನಾಗಿದ್ದಾಳೆ, ಕುಂಡಲಿನಿ ರೂಪದ ಶಕ್ತಿಯಾಗಿ, ಪ್ರಾಣ ಶಕ್ತಿಯಾಗಿ ಸಂಚರಿಸ್ತಾ ಹೋಗ್ತಾಳೆ. 7 ಚಕ್ರದಲ್ಲೂ ಕೂಡ ಆ ಮಾತೆ ಈ ಮೂಲಾಧಾರದಿಂದ ಸಹಸ್ರಾರದವರೆಗೂ ಕೂಡ ಶಕ್ತಿಯಾಗಿ, ಒಂದು ಕುಂಡಲಿನಿ ಶಕ್ತಿ ಮೂಲಾಧಾರದಿಂದ ನಾವು ಸಾಧನೆ ಮಾಡಿದಾಗ ಸಹಸ್ರಾರವನ್ನ ತಲುಪಿ ಅಲ್ಲಿ ಅಮೃತ ತತ್ವವನ್ನ ಹೊಂದುತ್ತೆ ಅಂತ ನಾವು ಏನ್ ಹೇಳ್ತೀವೋ ಆ ರೀತಿಯಲ್ಲಿ ಆ ಮಾತೆ ನಮ್ಮ ಶರೀರದಲ್ಲೂ ಕೂಡ ಪ್ರಾಣ ಶಕ್ತಿಯಾಗಿ, ಕುಂಡಲಿನಿ ಶಕ್ತಿಯಾಗಿ ಇದ್ದಾಳೆ ಅಂತ ಅಂದ್ಬಿಟ್ಟು ತಿಳಿಸ್ತಾರೆ. ಇದನ್ನೇ ನಾವು ಪರ್ವಗಳು ಅಂತ ಹೇಳ್ತೀವಿ. ಏನ್ ಈ ಚಕ್ರಗಳು ನಮ್ಮ ಶರೀರದಲ್ಲಿ 7 ಚಕ್ರಗಳನ್ನ ನಾವು ಕಾಣ್ತಾ ಹೋಗ್ತಿದೀವೋ ಅದನ್ನ ಪರ್ವ ಅಂತ ಹೇಳ್ತೀವಿ. ಪ್ರತಿಯೊಂದು ಪರ್ವದಲ್ಲೂ ಆ ಮಾತೆ ತನ್ನ ಬೆಳಕಿನಿಂದ ಈ ಶರೀರವನ್ನ ನಡೆಸ್ತಾ ಹೋಗ್ತಾ ಇದ್ದಾಳೆ, ಶಕ್ತಿದಾಯಕಳಾಗಿದ್ದಾಳೆ ಅಂತ ಅಂದ್ಬಿಟ್ಟು ಹೇಳಿದೆ. ಮುಂದಿನ ನಾಮವನ್ನ ಈಗ ನೋಡೋಣ. ಪದ್ಮನಯನ. ಪಾರ್ವತಿ ಅನ್ನೋದಕ್ಕೆ ನಾವು ಇಷ್ಟು ತಿಳ್ಕೊಂಡಿದ್ವಿ, ಪಾರ್ವತಿ ಪದ್ಮನಯನ ಈಗ ಪದ್ಮನಯನ ಅಂತ ಅಂದ್ಬಿಟ್ಟು ನೋಡೋಣ. ಪದ್ಮನಯನ ಅಂತಂದ್ರೆ ಏನಪ್ಪಾ ಅಂತ, ಮನೋಹರವಾದ ಒಂದು ನಯನ ದ್ವಯವನ್ನ ಯಾರು ಹೊಂದಿದಾಳೋ ಆ ಮಾತೆಗೆ ಪದ್ಮನಯನ ಅಂತ ಕರೀತಾರೆ. ನಯನ ದ್ವಯ ಅಂತ ಅಂದ್ಬಿಟ್ಟು, ದ್ವಯ ಅಂದ್ಬಿಟ್ಟು ಯಾಕೆ ಇಲ್ಲಿ ಒತ್ತಿ ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ, ಅವಳಿಗೂ ಕೂಡ ಶಿವನಂತೆ 3 ಕಣ್ಣುಗಳಿದೆ ಅಂತ ಹೇಳ್ತಾರೆ. ಶಿವನಿಗೆ ಹೇಗೆ 3 ಕಣ್ಣುಗಳಿದೆ ಅಂತ ನಾವು ಅನ್ಕೊಂಡಿದೀವೋ ಪಾರ್ವತಿಗೂ ಕೂಡ 3 ಕಣ್ಣಿದೆ. ಆದ್ರೆ ಆ 3ನೇ ಕಣ್ಣನ್ನ ಅವಳು ಸದಾ ಕಾಲ ಮುಚ್ಚಿರ್ತಾಳೆ. ಯಾತಕ್ಕೋಸ್ಕರ? ಆ 3ನೇ ಕಣ್ಣಿನ ಬಿಟ್ಟಾಗ ಏನಾಗತ್ತೆ, ಚರಾಚರ ವಸ್ತುಗಳು
ಅವಳೇ ಸೃಷ್ಟಿ ಮಾಡಿರ್ತಕ್ಕಂಥ ಈ ಚರಾಚರ ವಸ್ತುಗಳು ಸುಟ್ಟು ಬೂದಿ ಆಗೋಗುತ್ತೆ. ಆದ ಕಾರಣ ಅವಳೇನ್ ಮಾಡ್ತಾಳೆ, ಆ ಮೂರನೇ ಕಣ್ಣನ್ನ ಮುಚ್ಚಿಕೊಂಡು ಈ ಎರಡು ಕಣ್ಣುಗಳನ್ನ ಸದಾಕಾಲ ಒಂದು ಕ್ಷಣ ಕೂಡ ಮುಚ್ಚಿದೆ ಈ ಎರಡು ಕಣ್ಣಿನಿಂದ ಈ ಜಗತ್ತನ್ನ ರಕ್ಷಣೆ ಮಾಡ್ತಾ ಇದ್ದಾಳೆ. ಅವಳೇನಾದ್ರೂ ಒಂದು ಸೆಕೆಂಡ್ ಒಂದು ಕಣ್ಣು ಮುಚ್ಚಿದ್ಲು ಅಂದ್ರೆ ಇಲ್ಲಿ ಈ ಜಗತ್ನಲ್ಲಿ ಅಲ್ಲೋಲ ಕಲ್ಲೋಲವನ್ನ ನಾವು ಕಾಣ್ಬಿಡ್ತೀವಿ. ಆದ್ರಿಂದ ಆ ಮಾತೆ ತನ್ನ ಎರಡು ಕಣ್ಣುಗಳನ್ನ ಯಾವಾಗ್ಲೂ ಸದಾಕಾಲ ತೆರೆದು ಈ ಜಗತ್ತನ್ನ ರಕ್ಷಣೆ ಮಾಡ್ತಾ ಇದ್ದಾಳೆ. ಆದ್ರಿಂದ ಇಲ್ಲಿ ಪದ ನಯನ ದ್ವಯ ಅಂತ ಹೇಳ್ತಾರೆ. ಮೂರನೇ ಕಣ್ಣನ್ನ ಅವಳು ತೆಗಿಯಲ್ಲ. ಯಾತಕ್ಕೆ? ಅವಳು ಮಾತೆ ಈ ಜಗತ್ತನ್ನ ರಕ್ಷಿಸೋ ಅಂತವಳು. ಶಿವ ಯಾವಾಗ ಮೂರನೇ ಕಣ್ ತೆಗಿತಾನೆ ಅಂತಂದಾಗ ಯಾವ ದುಷ್ಟ ಶಕ್ತಿಗಳು ಕಾಣುತ್ತೋ ಆ ದುಷ್ಟ ಶಕ್ತಿಯನ್ನ ಹಾಳು ಮಾಡೋದಕ್ಕೋಸ್ಕರ ಅವನು ಮೂರನೇ ಕಣ್ಣನ್ನ ಅವನು ಬಿಡ್ತಾನೆ. ಆದ್ರೆ ಮಾತೆ ಸದಾ ಕಾಲವೂ ಕೂಡ ತನ್ನ ಮೂರನೇ ಕಣ್ಣನ್ನ ಮುಚ್ಚಿರ್ತಾಳೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮ್ಗೆ ತಿಳಿದು ಬರ್ತಾ ಇದೆ. ಇದ್ರ ಬಗ್ಗೆ ಉಪನಿಷತ್ಕಾರರು ಏನ್ ಹೇಳ್ತಾ ಇದಾರಪ್ಪ ಅಂತಂದ್ರೆ, ಈ ನಯನ ದ್ವಯಕ್ಕೆ ಆ ಉಪನಿಷತ್ಕಾರರು ಆ ಮಾತೆಯ ಆ ಪಾರ್ವತಿಯ ನಯನ ದ್ವಯಕ್ಕೆ ಈ ಉಪನಿಷತ್ಕಾರರು ಏನ್ ಹೇಳ್ತಾ ಇದಾರಪ್ಪ ಅಂತಂದ್ರೆ, ಸೂರ್ಯಮಂಡಲ ಮಧ್ಯಸ್ಥಳಾದ ಆ ಜಗನ್ಮಾತೆ ಪುಂಡರೀಕಾಕ್ಷಳು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ಈ ನಾಮ ನಮ್ಗೆ ಮುಂದಿನ ಕ್ಲಾಸ್ ನಲ್ಲಿ ನಮಗ್ ಬರ್ತಾ ಹೋಗುತ್ತೆ. ಸೂರ್ಯಮಂಡಲ ಮಧ್ಯಸ್ಥ ಭೈರವಿ ಭಗಮಾಲಿನಿ ಅಂತ ಅಂದ್ಬಿಟ್ಟು ಮುಂದಿನ ಇದ್ರಲ್ಲಿ ಕ್ಲಾಸ್ ನಲ್ಲಿ ನಮಗ್ ಬರುತ್ತೆ. ಅಂತಂದ್ರೆ ಸೂರ್ಯಮಂಡಲ ಮಧ್ಯಸ್ಥಳಾದ ಆ ಜಗನ್ಮಾತೆ ಪುಂಡರೀಕಾಕ್ಷಳು ಅಂತ ಹೇಳ್ಬಿಟ್ಟು ಆ ಮಾತೆಯ ಕಣ್ಣುಗಳನ್ನ ಯಾವ್ದಕ್ ಹೋಲಿಸಿದಾರಪ್ಪ ಇಲ್ಲಿ ಅಂದ್ರೆ, ಆ ಸೂರ್ಯನ್ಗೆ ಮತ್ತೆ ಚಂದ್ರನ್ಗೆ. ಆ ಇಬ್ಬರು ಮಾತೆಯ ಕಣ್ಣುಗಳು. ಸೂರ್ಯ ಚಂದ್ರ ಏನು ನಾವು ಈ ಜಗತ್ತಿನಲ್ಲಿ ಕಾಣ್ತಾ ಇದ್ದೀವೋ ಅದು ಮಾತೆಯ ಕಣ್ಣುಗಳು ಅಂತ ಅಂದ್ಬಿಟ್ಟು ಆ ಉಪನಿಷತ್ಕಾರರು ಇಲ್ಲಿ ಹೇಳಿದ್ದಾರೆ. ಪದ್ಮ ಅಂತಂದ್ರು, ಪದ್ಮನಯನ ಅಂತಂದ್ರು. ಪದ್ಮ ಅಂತ ಅಂದ್ರೆ ಏನಪ್ಪಾ ಅಂದ್ರೆ ವಿಕಸನ ಮತ್ತು ಗಮನ ಅಂತ ಏನ್ ಹೇಳ್ತೀವೋ ಅದಕ್ಕೆ ನಾವು ಪದ್ಮ ಅಂತೀವಿ. ವಿಕಸನ ಅಂತ ಅಂದ್ರೆ ಏನು ಅಂದ್ರೆ ವಿಸ್ತರಿಸೋದು. ಈಗ ಒಂದು ಹೂವಿನ ಒಂದು ಮೊಗ್ಗು, ಆ ಮೊಗ್ಗೇನಾಗುತ್ತೆ ಹಿಂಗೆ ವಿಕಸಿಸುತ್ತೆ ಅಂದ್ರೆ ಹರಳುತ್ತೆ. ಹರಳದನ್ನ ವಿಕಸನ ಅಂತ ಕರಿತೀವಿ. ಗಮನ ಅಂತಂದ್ರೆ ಏನಪ್ಪ ಅಂತಂದಾಗ ಅದು ವಿಸ್ತಾರವಾಗಿ ಹರಡೋದು, ವ್ಯಾಪ್ಸೋದು, ಎಲ್ಲ ಕಡೆ ಒಂದು ವಿಸ್ತಾರವಾಗಿ ವ್ಯಾಪ್ಸೋದಕ್ಕೆ ಗಮನ ಅಂತ ಕರಿತೀವಿ. ನೋಡಿ, ಎರಡಿಗೂ ಒಂದೇ ಇದಾದ್ರೂ ಎಷ್ಟು ಅರ್ಥನ ಅಲ್ಲಿ ಕೊಡ್ತಾ ಇದೆ. ವಿಕಸನ ಮತ್ತು ಗಮನ ಇವೆರಡನ್ನು ಇದು ಹೊಂದಿದೆ ಅಂತ ಅಂದ್ಬಿಟ್ಟು ಉಪಸನಕಾರರು ಹೇಳ್ತಾರೆ. ಇವೆರಡನ್ನು ಆ ಸೂರ್ಯ ಮತ್ತು ಚಂದ್ರ ಇವೆರಡರಲ್ಲೂ ಇದ್ದಾರೆ. ಎರಡು ವಿಕಸನ ಮತ್ತು ಗಮನ ಅನ್ನೋದು ಈ ಸೂರ್ಯ ಚಂದ್ರರಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಹೇಗಿದ್ದು ಅಂದಾಗ ಸೂರ್ಯ ಉದಯಿಸ್ತಾನೆ. ಸೂರ್ಯ ಉದಯಿಸಿದ ತಕ್ಷಣ ಏನ್ ಮಾಡ್ತೀವಿ ನಾವು ನಮ್ಮ ಚಟುವಟಿಕೆಗಳಲ್ಲಿ ನಾವು ತೊಡಕೊಳ್ತೀವಿ. ಅಂತಂದ್ರೆ ಆ ಸೂರ್ಯನ ಕಳೆ ಏನಿದೆ, ಆ ಸೂರ್ಯನ ತೇಜಸ್ಸು ಯಾವಾಗ ಈ ವಿಶ್ವದಲ್ಲಿ ವ್ಯಾಪಕವಾಗಿ ಹರಡ್ಕೊಳ್ಳುತ್ತೋ, ವಿಶ್ವದಲ್ಲಿ ಬರುತ್ತೋ, ಏನು ನಾವು ಈ ವಿಕಸನ ಅಂತ ಹೇಳಿದ್ವಲ್ಲ ಆ ರೀತಿಯಲ್ಲಿ ಅದು ವಿಕಸನ ಆಗತ್ತೋ, ವ್ಯಾಪಿಸ್ಕೊಳ್ಳುತ್ತೋ, ಅವಾಗ ಏನಾಗತ್ತೆ, ಎಲ್ಲ ಚಟುವಟಿಕೆಗಳು ನಡೆಯಕ್ ಶುರುವಾಗತ್ತೆ. ಜೀವಿಯ ಎಲ್ಲ ಚಟುವಟಿಕೆ ಯಾವಾಗ ನಡೆಯಕ್ ಶುರುವಾಗುತ್ತೆ? ಸೂರ್ಯ ಉದಯ ಆಗಿ ಅವನ ಕಳೆ ಈ ಪ್ರಪಂಚಕ್ಕೆ ವ್ಯಾಪಿಸಿದಾಗ ಈ ಚಟುವಟಿಕೆಗಳು, ಜೀವಿಯ ಚಟುವಟಿಕೆ, ಪ್ರತಿಯೊಂದು ಚರಾಚರ ಸೃಷ್ಟಿಯ ಚಟುವಟಿಕೆಗಳು ನಡೆಯಕ್ ಶುರುವಾಗತ್ತೆ. ಅದೇ ರೀತಿ ಚಂದ್ರನ ರಸತ್ವವು ಹಾಗೆ. ಈಗ ಹಗಲೆಲ್ಲ ದುಡ್ದು ಸುಸ್ತಾಗಿ ಜೀವಿ ವಿಶ್ರಾಂತಿಯನ್ನ ಹೊಂದ್ಬೇಕು ಅಂತ ಅನ್ನೋ ಒಂದು ಕಾಲ ಬರುತ್ತೆ. ಅದು ಯಾವ ಕಾಲ? ರಾತ್ರಿಯ ಸಮಯ. ರಾತ್ರಿ ವೇಳೆಗೆ ಇವನು ಶರೀರ ಸುಸ್ತಾಗೋಗಿರ್ತಾನೆ. ಹಗಲಿನ ಒಂದು ಏನು ತನ್ನ ಚಟುವಟಿಕೆ ಇದೆಯೋ ಅದ್ರಲ್ಲೆಲ್ಲ ತೊಡಗಿಸ್ಕೊಂಡು ಏನಾಗಿರ್ತಾನೆ, ಸಂಜೆ ವೇಳೆಗೆ ಅವನು ಸುಸ್ತಾಗ್ತಾನೆ. ರಾತ್ರಿ ಬಂತು ಅಂದ್ರೆ ಅಪ್ಪ
ಆರಾಮಾಗಿ ಮಲ್ಕೋಬೇಕು, ನಾನ್ ಸ್ವಲ್ಪ ವಿಶ್ರಾಂತಿ ಪಡಿಬೇಕು ಅನ್ನೋ ಮನೋಭಾವ ಬರುತ್ತೆ. ಆವಾಗ ಆ ಚಂದ್ರನ ತಂಪು, ಆ ರಸತ್ವ ಏನಿದೆಯೋ ಅವನಿಗೆ, ಇವಾಗ ನೀವು ನೋಡಿ ಬೆಳಗ್ಗೆ ರಾತ್ರಿ ಸಮಯದಲ್ಲಿ, ಸಂಜೆ ಸಮಯದಲ್ಲಿ ನೀವ್ ಎಲ್ಲಾರ ಹೋಗಿ ತಣ್ಣಗಿರೋ ಆ ನೀರು ಹರಿತಾ ಇರೋ ತಣ್ಣನೆಯ ಜಾಗದಲ್ಲಿ ನೀವು ಕೂತ್ಕೊಂಡು ಆ ಚಂದ್ರನ ಬೆಳಕನ್ನ ನೋಡ್ತಾ ಇದ್ರೆ ಮನಸ್ಸಿಗೆ ಏನೋ ಒಂದು ಆಹ್ಲಾದ. ಎಷ್ಟೇ ನಿಮ್ಗೆ ಅಶಾಂತಿ ಇದ್ರು ಆ ಅಶಾಂತಿಯನ್ನ ಕಳೆಯುವಂತ ಶಕ್ತಿ ಆ ಚಂದ್ರನ ಆ ಕಳೆನಲ್ಲಿ ಇರುತ್ತೆ. ಅಂತ ಶಾಂತತ್ವ, ಒಂದು ಪ್ರಶಾಂತವಾದ ಜಾಗಕ್ಕೆ ನಾವು ಹೋಗಿ ಕುಳಿತಾಗ ಆ ಪ್ರಶಾಂತತೆಯ ಜಾಗದಲ್ಲಿ ಆ ಶಾಂತತೆಯನ್ನ ಈ ಜೀವಿಗೆ ಕೊಡುವಂತ ಒಂದು ರಸತ್ವವನ್ನ ಆ ಚಂದ್ರ ಹೊಂದಿರ್ತಾನೆ. ಆ ರೀತಿಯಲ್ಲಿ ಈ ಚಂದ್ರನ ರಸತ್ವ, ಆಹ್ಲಾದಕರವಾದ ರಸತ್ವ ಈ ವಿಶ್ವವನ್ನೆಲ್ಲ ಏರ್ಪಡಿಸಿರುತ್ತೆ. ಹೀಗಾಗಿ ಮಾತೆ ಅವರಿಬ್ಬರನ್ನು ತನ್ನ ನಯನವಾಗಿ ಹೊಂದಿದಾಳೆ ಅಂತ ಅಂದ್ಬಿಟ್ಟು ಆ ಇಬ್ಬರನ್ನು, ಚಂದ್ರ ಮತ್ತು ಸೂರ್ಯರನ್ನು ತನ್ನ ನಯನವಾಗಿ ಹೊಂದಿ ಈ ಜಗತ್ತನ್ನ ಪೋಷಿಸ್ತಾ ಇದ್ದಾಳೆ. ಸೂರ್ಯ ಇಲ್ದೇ ಇದ್ರು ಈ ಜಗತ್ತಿರಕ್ಕಾಗಲ್ಲ, ಚಂದ್ರ ಇಲ್ದೇ ಇದ್ರು ಈ ಜಗತ್ತಿರಕ್ಕಾಗಲ್ಲ. ನಮಗೆ ಕಾಣ್ತಾ ಇರೋಂತ ಆ ಸೂರ್ಯ ಚಂದ್ರನ ಪ್ರತ್ಯಕ್ಷ ದೇವತೆಗಳು ಅವರು. ನಮ್ಗೆ ಆ ದೇವಿನ ನಾವು ಕಾಣಕ್ ಆಗ್ತಾ ಇಲ್ಲ, ಅವಳ ರೂಪದಲ್ಲಿ ಅವಳ ಕಣ್ಣಾಗಿರೋ ಅಂತ ಈ ಸೂರ್ಯ ಚಂದ್ರರನ್ನ ನಾವು ಇವತ್ ಕಾಣ್ತಾ ಇದ್ದೀವಿ. ಅವರಿಂದ ಈ ಜಗತ್ತು ಪೋಷಣೆ ಆಗ್ತಾ ಇದೆ, ಪೋಷಿಸ್ತಾ ಇದ್ದಾಳೆ. ಆ ಕಣ್ಣಿನ ಮುಖಾಂತರ ಆ ಮಾತೆ ಈ ಜಗತ್ತನ್ನ ಪೋಷಣೆ ಮಾಡ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮ್ಗೆ ಅರ್ಥ ಆಗ್ತಾ ಇದೆ. ಮುಂದಿನ ನಾಮ ನೋಡೋಣ. ಮುಂದಿನ ನಾಮ ಪದ್ಮರಾಗ ಸಮಪ್ರಭಾ ಅಂತ ಇದೆ. ಪದ್ಮರಾಗ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ ಅದು ಒಂದು ರತ್ನ. ಪದ್ಮರಾಗ ರತ್ನ ಅಂತ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಆ ಪದ್ಮರಾಗ ಅನ್ನೋದು ಎಲ್ಲಿ ಸಿಕ್ಕತ್ತಪ್ಪ ಅಂದ್ರೆ ಅದು ಸಿಂಹಳ ದೇಶದಲ್ಲೇ ಜಾಸ್ತಿ ಸಿಗುತ್ತೆ ಆ ಪದ್ಮರಾಗ ಅನ್ನೋದು. ಅದು ಯಾವ ರೀತಿ ಇರುತ್ತಪ್ಪ ಅಂದ್ರೆ ಆ ಪದ್ಮನೂ ಕೆಂಪಗಿರುತ್ತಂತೆ, ಆ ರಾಗನೂ ಕೆಂಪಗಿರುತ್ತಂತೆ. ಅಂದ್ರೆ ಆ ಪದ್ಮ ಮತ್ತು ರಾಗ ಎರಡರ ಕೆಂಪು ಸೇರಿ ಆ ಪದ್ಮರಾಗ ಅನ್ನೋದು ಕೆಂಪಗ ಹೊಳಿತಾ ಇರುತ್ತಂತೆ, ಅಷ್ಟು ಕೆಂಪಗಿರುತ್ತಂತೆ ಅದು. ಆ ಪದ್ಮರಾಗದ ಉಂಗುರ, ಒಡವೆಗಳು ನಾವೆಲ್ಲ ನೋಡಿದೀವಲ್ವಾ. ಆ ಪದ್ಮರಾಗ ಅಷ್ಟೊಂದು ಹೊಳಪನ್ನ, ಕೆಂಪಗೆ ಅಷ್ಟೊಂದು ಹೊಳಪನ್ನ ಕೊಡ್ತಾ ಇರತ್ತಂತೆ. ಅದಕ್ಕೆ ಆ ಪದ್ಮರಾಗಕ್ಕೆ ಆ ಮಾತೆನ ಹೋಲಿಸಿದ್ದಾರೆ ಅಂತಂದ್ರೆ ಅಷ್ಟೊಂದು ಮಾತೆ ಕೆಂಪಾಗಿ ಆ ಪದ್ಮರಾಗದಷ್ಟು ಕೆಂಪಗೆ ಕಾಣಿಸ್ತಾ ಇದ್ದಾಳೆ ಅನ್ನೋದಕ್ಕೋಸ್ಕರ, ಆ ಮಾತೆಯ ಒಂದು ಜ್ಞಾನ ಅನ್ನೋದು ಅಷ್ಟೊಂದು ಇದಾಗಿರುತ್ತೆ ಅನ್ನೋದಕ್ಕೋಸ್ಕರ ಪದ್ಮರಾಗದಂತೆ ಹೊಳಿತಾ ಇರುತ್ತೆ, ಕೆಂಪಗೆ ಹೊಳಿತಾ ಇರುತ್ತೆ ಅನ್ನೋದಕ್ಕೋಸ್ಕರ ಆ ಮಾತೆಯ ಜ್ಞಾನವನ್ನ ಈ ಪದ್ಮರಾಗಕ್ಕೆ ಹೋಲಿಸ್ತಾ ಇದ್ದಾರೆ. ಆ ನಮ್ಮ ಮೂಲಾಧಾರದಲ್ಲಿ ನಾವು ಕುಂಡಲಿನೂ ಕೂಡ ನೋಡ್ತೀವಿ, ಅದು ಕೂಡ ಹಾಗೆ ಕೆಂಪಾಗಿರುತ್ತಂತೆ. ಹೇಗೆ ಈ ಪದ್ಮರಾಗದ ಒಂದು ರತ್ನ ಕೆಂಪಗಿರುತ್ತೋ ಆ ರೀತಿಯಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಆ ಕುಂಡಲಿನಿ ಕೂಡ ಪದ್ಮರಾಗದಂತೆ ಇರುತ್ತಂತೆ. ಅದೇ ಮಾತೆ ಆದ್ರಿಂದ ಅದು ಆ ಕುಂಡಲಿನಿ ಪದ್ಮರಾಗದ ಒಂದು ಬಣ್ಣದಲ್ಲಿ ಇರುತ್ತೆ ಅಂತ ಅಂದ್ಬಿಟ್ಟು ವರ್ಣನೆಯನ್ನ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಈ ಧ್ಯಾನ ಶ್ಲೋಕಗಳನ್ನ ನಾವು ಹೇಳ್ಬೇಕಾದ್ರೆ ಆ ಬಣ್ಣವನ್ನ, ಆ ಬಣ್ಣದ ಮುಖಾಂತರ ಆ ಮಾತೆನ್ನ ನಾವು ಧ್ಯಾನಿಸ್ತೀವಿ. ಏನಪ್ಪಾ ಅಂದ್ರೆ ಅರುಣಾಂ ಕರುಣಾಂ ತರಂಗಿತಾಕ್ಷಿ ಅಂತ ಅಂದ್ಬಿಟ್ಟು ನಾವು ಅದನ್ನ ಆ ಪದ್ಮರಾಗವನ್ನ ನಾವು ವರ್ಣನೆ ಮಾಡ್ತೀವಿ. ಮಾತೆಯನ್ನ ನಾವು ವರ್ಣನೆ ಮಾಡ್ತೀವಿ, ಪದ್ಮರಾಗವನ್ನಲ್ಲ. ಆ ಮಾತೆನ ನಾವು ಪ್ರತಿಯೊಂದು ಶ್ಲೋಕದಲ್ಲೂ ಆ ಪದ್ಮರಾಗದ ರೀತಿಯಲ್ಲಿ ನೀನು ಇದೆಯಮ್ಮ, ಅರುಣಾಂ ಕರುಣಾ ತರಂಗಿತಾಕ್ಷಿ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಶ್ಲೋಕ ಹೇಳುವಾಗಲೂ ನಾವು ಅದನ್ನ ಹೇಳ್ತಾ ಹೋಗ್ತೀವಿ. ಅದಕ್ಕೆ ಶಂಕರಾಚಾರ್ಯರು ತಮ್ಮ ಒಂದು ಶ್ಲೋಕದಲ್ಲಿ ಏನ್ ಹೇಳ್ತಾರಪ್ಪ ಈ ಇದ್ರ ಬಗ್ಗೆ ಅಂದ್ರೆ, ಲೋಹಿತ್ಯ ನಿರ್ಜಿತ ಜಪ ಕುಸುಮಾನುರಾಗಂ ಪಾಶಾಂಕುಶ ಧನುರಿಶೂನಪಿ ಧಾರಯಂತಿಂ ತಾಮ್ರೇಕ್ಷಣಾಂ ಅರುಣಮಾಲ್ಯಂ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ವಿಶೇಷ ಭೂಷಾ ತಾಂಬೂಲ ಪೂರಿತ ಮುಖಿ
ತ್ರಿಪುರಾಂ ಅರುಣಮಾಲ್ಯಂ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ಇದನ್ನ ದಾಸವಾಳದ ಒಂದು ಹೂವಿನ ಕೆಂಪು ಯಾವ ರೀತಿ ಇರುತ್ತೋ ಆ ರೀತಿ ಅನುರಾಗ ಉಳ್ಳಮ್ಮ ನೀನು ಅಂತ ಹೇಳ್ತಾರೆ. ಮತ್ತೆ ಪಾಶ, ಅಂಕುಶ ತನ್ನ ಕೈಯಲ್ಲಿ ಆ ರೀತಿ ಕೆಂಪಾಗಿ ತನ್ನ ಕೈಯಲ್ಲಿ ಪಾಶ, ಅಂಕುಶ, ಧನಸ್ಸು ಇವನ್ನೆಲ್ಲ ಹಿಡ್ಕೊಂಡು ಹೇಗೆ ಆ ಮಾತೆಯ ಕಣ್ಣುಗಳು ಕೆಂಪಡಿದ ಕಣ್ಣುಗಳನ್ನ ನಾವು ನೋಡ್ತಾ ಇದ್ರೆ ಅವಳು ಮುಡ್ದಿರ್ತಕ್ಕಂಥ ಹೂವು ಕೂಡ ಕೆಂಪಾಗಿರುತ್ತೆ. ಮತ್ತು ಆ ಮಾತೆ ತಾಂಬೂಲ ಸೇವಿಸಿರ್ತಾಳೆ. ಆ ಕೆಂಪಾದ ತಾಂಬೂಲವನ್ನ ಸವಿದಿರ್ತಕ್ಕಂಥ ಆ ಮಂದಸ್ಮಿತ ಆ ನಗುನಲ್ಲಿ ಆ ಕೆಂಪು ನಮ್ಗೆ ಕಾಣ್ತಾ ಇರುತ್ತೆ. ಆ ರೀತಿಯಲ್ಲಿ ಆ ಮಾತೆ ಇದ್ದಾಳೆ ಅಂತ ಅಂದ್ಬಿಟ್ಟು ಆ ಶ್ಲೋಕದಲ್ಲಿ ಶಂಕರಾಚಾರ್ಯರು ವರ್ಣಿಸಿದ್ದಾರೆ. ಈಗ ನಾವು ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ 61ನೇ ನಾಮ ಪಂಚಪ್ರೇತಾಸನಾಸೀನ ಪಂಚಬ್ರಹ್ಮ ಸ್ವರೂಪಿಣಿ ಅಂತ ಅಂದ್ಬಿಟ್ಟಿದೆ. ಇಲ್ಲಿ ಪಂಚಪ್ರೇತಾಸನಾಸೀನ ಅಂತ ಅಂದಾಗ ಮಾತೆ ಆ ಪಂಚಪ್ರೇತಗಳಲ್ಲಿ ಆಸೀನಲಾಗಿ ಕೂತಿದ್ದಾಳೆ ಅಂತ ಅಂದ್ಬಿಟ್ಟು ಈ ನಾಮ ಹೇಳ್ತಾ ಇದೆ. ಇದನ್ನ ನೋಡಿದಾಗ ನಮ್ಗೇನ್ ಅನ್ಸುತ್ತೆ, ಇದು ಏನೋ ಒಂದು ಆಧ್ಯಾತ್ಮಿಕ ಒಂದು ಅನುಭವವನ್ನ, ಅರಿವನ್ನ ನಮ್ಗೆ ತಿಳಿಸ್ತಾ ಇದೆ ಅಂತ ಅನ್ಸುತ್ತೆ. ಅಂದ್ರೆ ಪ್ರೇತ ಅಂತ ಅಂದಾಗ ನಾವೇನ್ ಅನ್ಕೋತೀವಿ, ನಮ್ಗೆಲ್ರಿಗೂ ಅನುಭವ ಇರೋ ಅಂಥದ್ದು, ನಮಗ್ ತಿಳಿದಿರೋ ಅಂಥದ್ದು. ಪ್ರೇತ ಅಂತಂದ್ರೆ ಅದೇನೋ ಒಂದು ಜಡವಾದದ್ದು, ಒಂದು ನಿಷ್ಕ್ರಿಯವಾದದ್ದು, ಅಥವಾ ಚಲನೆ ಇಲ್ಲದೆ ಇರ್ತಕ್ಕಂಥದ್ದಕ್ಕೆ ನಾವೇನಂತೀವಿ, ಪ್ರೇತ ಅಂತೀವಿ. ಅಂತ ಪ್ರೇತಾಸನ ಸೀನದಲ್ಲಿ ಮಾತೆ ಕುಳಿತಿದ್ದಾಳೆ ಅಂತ ಹೇಳಿದಾಗ ಇದು ಒಂದು ಆಧ್ಯಾತ್ಮಿಕ ಅರಿವನ್ನ ನಮ್ಗೆ ತಿಳಿಸ್ತಾ ಇದೆ. ಯಾವಾಗ ಅಂತ ಪ್ರೇತಾಸನದಲ್ಲಿ ಆ ಮಾತೆ ಕುಳಿತಿದ್ದಾಳೆ ಅಂತ ಹೇಳ್ತಾರೋ ಅದನ್ನ ಇನ್ನೊಂದು ಅರ್ಥದಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ ಇದಕ್ಕೆ ಮರಣ ಹೊಂದೋದು ಅಂತಾರೆ. ಯಾವ ಪಂಚ ಪ್ರೇತ ಅಂತಂದಾಗ, ಬರೀ ಪ್ರೇತ ಅಂದಾಗ ಏನ್ ಅದಕ್ಕೆ ಅರ್ಥ ಬರುತ್ತೆ ಅಂತಂದ್ರೆ ಮರಣ ಹೊಂದೋದು ಅಂತ ಅಂದ್ಬಿಟ್ಟು ಅರ್ಥ ಬರುತ್ತೆ. ಮರಣ ಹೊಂದೋದು ಅಂತ ಏನಪ್ಪ ಅಂತ ಅಂದಾಗ, ಈ ಮರಣ ಹೊಂದೋದು ಅಂತಂದ್ರೆ ಈ ಪಂಚಭೂತಾತ್ಮಕವಾದ ದೇಹ ಏನಿದೆಯೋ ಇದನ್ ಮಾತ್ರ ಹೋಗುತ್ತೆ, ಇದ್ ಮಾತ್ರ ಹೋಗುತ್ತೆ, ಜಡ ಆಗುತ್ತೆ. ಇದು ಏನ್ ಈ ಪಂಚಭೂತಾತ್ಮಕವಾದ ಈ ಶರೀರ ಅನ್ನೋದೇನಿದೆ ಈ ಜೀವಿಯಲ್ಲಿ, ಇದು ಜಡ ಆಗೋಗುತ್ತೆ. ಆದ್ರೆ ಅಲ್ಲಿ ಆತ್ಮ ಅನ್ನೋದಿದೆಯಲ್ಲ, ಜೀವಿನಲ್ಲಿ ಆತ್ಮ ಇದ್ರೇನೆ ಆ ಜಡ ಅನ್ನೋದು ಕಾರ್ಯ ಮಾಡ್ತಾ ಇರೋದು. ಯಾವಾಗ ಈ ಪಂಚಭೂತಾತ್ಮಕವಾದ ಒಂದು ಶರೀರ ಹೊರಕ್ ಹೋಗುತ್ತೋ ಅವಾಗ ಆತ್ಮ ಏನ್ ಮಾಡುತ್ತೆ, ಅದು ಕೂಡ ಹೊರಗೋಗುತ್ತೆ. ಆತ್ಮ ಅನ್ನೋದು ಅದಕ್ಕೆ ಮರಣ ಇಲ್ಲ, ಅದಕ್ಕೆ ಯಾವುದೇ ಒಂದು ಬದಲಾವಣೆ ಅನ್ನೋದು ಇಲ್ಲ. ಈಗ ನೋಡಿ, ಈ ಆತ್ಮ ಏನ್ ಮಾಡಿದೆ, ಈ ಶರೀರನ ಉಪಾಧಿಯನ್ನಾಗಿ ಮಾಡ್ಕೊಂಡಿದೆ. ಈ ಉಪಾಧಿಗೆ ಮಾತ್ರ ಬದಲಾವಣೆ. ಹುಡುಗ ಮಗು ಆಗ್ತಾನೆ, ವಯಸ್ಸಾಗತ್ತೆ, ಮುದುಕ ಆಗ್ತಾನೆ, ಯುವಕ ಆಗ್ತಾನೆ, ಇವೆಲ್ಲ ಕಷ್ಟ ಸುಖಗಳನ್ನ ಅನುಭವಿಸ್ತಾನೆ, ರೋಗ ಬರುತ್ತೆ, ಇವೆಲ್ಲ ಬರುತ್ತೆ ಈ ಉಪಾಧಿಗೆ. ಆದ್ರೆ ಆತ್ಮಕ್ಕೆ ಯಾವುದು ಇಲ್ಲ. ಆತ್ಮ ಇದು ಉಪಾಧಿಗೆ ಮಾತ್ರ ಇವನ್ನೆಲ್ಲ ಅನುಭವಿಸೋದು. ಇದು ಹೋಗೋದು ಯಾವ್ದ್ರಿಂದ ಆಗಿದೆ, ಇದು ಪಂಚಭೂತಗಳಿಂದ ಆಗಿದೆ ಈ ಉಪಾಧಿ. ಅದರಿಂದ ಇದು ಎಲ್ಲವನ್ನು ಅನುಭವಿಸುತ್ತೆ. ಆದ್ರೆ ಆತ್ಮಕ್ಕೆ ಯಾವ ಅನುಭವವೂ ಇಲ್ಲ. ಅದು ಯಾವಾಗ್ಲೂ ಶಾಶ್ವತವಾದದ್ದು ಆತ್ಮ. ಅದನ್ನ ನೀವು ಬೆಂಕಿಲಿ ಹಾಕಿ ಸುಡಲ್ಲ, ನೀರಲ್ಲಿ ಹಾಕಿ ಕರಗಲ್ಲ, ಅಷ್ಟೊಂದು ಶಕ್ತಿಯುತವಾದದ್ದು ಅಂತ ಆತ್ಮ. ಆತ್ಮ ಅಂದ್ರೆ ಅದು ಶಾಶ್ವತವಾದದ್ದು, ಅದಕ್ಕೆ ಬದಲಾವಣೆ ಅನ್ನೋದು ಇಲ್ಲ, ಯಾವುದು ಇಲ್ಲದೆ ಇರ್ತಕ್ಕಂಥದ್ದೇ ಆತ್ಮ. ಅದೇನಾಗಿದೆ, ಇದನ್ನ ಉಪಾಧಿಯನ್ನಾಗಿ ಮಾಡ್ಕೊಂಡು, ಈ ಶರೀರವನ್ನ ಉಪಾಧಿಯಾಗಿ ಮಾಡ್ಕೊಂಡಾಗ ಇಲ್ಲಿರುತ್ತೆ. ಈ ಆದ್ರಿಂದ ಈ ಆತ್ಮ ಅನ್ನೋದು ಯಾವಾಗ ಈ ಶರೀರದಲ್ಲಿ ಇರುತ್ತೋ ಅವನನ್ನ ಆತ್ಮಸ್ವರೂಪಿ ಅಂತ ಅಂದ್ಬಿಟ್ಟು ಹೇಳ್ತಾರೆ.
ಆ ಆತ್ಮಸ್ವರೂಪಿ ಯಾವಾಗ ಈ ಶರೀರ ಅನ್ನೋದು, ಈ ಪಂಚಭೂತಗಳಿಂದ ಆಗಿರ್ತಕ್ಕಂಥ ಶರೀರ ಅನ್ನೋದು ಬದಲಾವಣೆಯನ್ನು ಹೊಂದುತ್ತೋ, ಅದು ಜಡ ಆಗುತ್ತೋ, ಅವಾಗ ಆತ್ಮ ಅನ್ನೋದು ಹೊರಟೋಗುತ್ತೆ. ಆದ್ರಿಂದ ಈ ಪಂಚಭೂತಗಳಿಂದ ಆಗಿರೋ ಅಂತದೇ ಈ ಪಂಚಪ್ರೇತಗಳು ಅಂತ ಅಂದ್ಬಿಟ್ಟು, ಈ ಪಂಚಭೂತಗಳಿಂದ ಆಗಿರ್ತಕ್ಕಂಥದ್ದೇ ಪಂಚಪ್ರೇತಗಳು ಅಂತ ಹೇಳ್ತಾರೆ. ಈ ದೇವಿ ಅನ್ನೋಳು ಈಶ್ವರ ಸ್ವರೂಪಿಣಿಯಾದಂತಹ ಈ ದೇವಿ ಪಂಚಭೂತಗಳನ್ನ ನಿರ್ಮಾಣ ಮಾಡ್ಕೊಂಡು, ಅವಳೇ ಈ ಪಂಚಭೂತಗಳನ್ನ ನಿರ್ಮಾಣ ಮಾಡಿದ್ಯಾರು? ಅವಳೇ ಈ ಭೂತಗಳನ್ನ ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ಆಸನ ರೂಢಳಾಗಿದ್ದಾಳೆ. ಯಾವಾಗ ಈ ಪಂಚಭೂತಗಳು ಅವಳಿಲ್ದೇ ಇದ್ದಾಗ ಅದು ನಿರ್ಜೀವ. ಆತ್ಮ ಯಾವಾಗ ಬಿಟ್ಟೋಗುತ್ತೋ ಅವಾಗ ಈ ಶರೀರ ಅನ್ನೋದು ನಿರ್ಜೀವ ಆಗತ್ತೆ, ಪ್ರೇತ ಆಗತ್ತೆ. ಅದೇ ರೀತಿ ಈ ಪಂಚಭೂತಗಳು ಕೂಡ ಅದರಲ್ಲಿ ಅವಳಿದ್ದಾಗ ಮಾತ್ರ, ಅವಳ ಶಕ್ತಿ ಇದ್ದಾಗ ಮಾತ್ರ ಈ ಪಂಚಭೂತಗಳಲ್ಲೂ ನಾವು ಒಂದು ಇದನ್ನ ಶಕ್ತಿ ಇದ್ದಾಗ ಮಾತ್ರ ಅದರಲ್ಲಿ ಒಂದು ಜೀವತೆಯನ್ನ ನಾವು ಕಾಣ್ತೀವಿ. ಇಲ್ಲ ಅಂದಾಗ ಆ ಪಂಚಭೂತಗಳು ಕೂಡ ಪ್ರೇತವಾಗತ್ತೆ. ಅಂತ ಪ್ರೇತಾಸೀನದಲ್ಲಿ ಆ ಮಾತೆ ಕುಳಿತಿದ್ದಾಳೆ ಅಂದಾಗ ಆ ಪ್ರೇತಾಸೀನ ಏನಾಗತ್ತೆ, ಒಂದು ಜಡತ್ವವನ್ನ ಕಳ್ಕೊಳ್ಳುತ್ತೆ. ಆದ್ರಿಂದ ಆ ಪ್ರೇತಗಳಿಗೆ ಸ್ವಂತ ಶಕ್ತಿ ಇಲ್ಲ. ಯಾವಾಗ ಮಾತೆ ಅದರಲ್ಲಿ ಆ ಶಕ್ತಿಯನ್ನ ನೀಡ್ತಾಳೋ ಅವಾಗ ಅದು ಸಜೀವಗೊಳ್ಳುತ್ತವೆ. ಆ ಪಂಚಭೂತಗಳು ಕೂಡ ಸಜೀವ ಆಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಪಂಚಭೂತಗಳು ಅಂತ ಅಂದ್ರೆ ಏನಪ್ಪಾ ಅಂದ್ರೆ, ಈ ಪಂಚಭೂತಗಳನ್ನ ಆಸನ ಕೂತಿದ್ದಾಳೆ ಮಾತೆ ಅಂದಾಗ, ಆ ಪಂಚಭೂತಗಳು ಯಾರ್ಯಾರು ಅಂದಾಗ ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ ಮತ್ತು ಸದಾಶಿವ. ಈ ಐವರನ್ನ ಈಶ್ವರ ತತ್ವದಲ್ಲಿ ನಿಮಿತ್ತ ಕಾರಣಕ್ಕಾಗಿ ಆ ದೇಹದ ಹೆಸರುಗಳನ್ನು ಹೇಳಿದೆ. ಇದು ಈಶ್ವರನ ತತ್ವ. ಈ 5 ಬೇರೆ ಯಾವುದೂ ಅಲ್ಲ, ಇದು ಈಶ್ವರನ ತತ್ವ. ಆ ನಿಮಿತ್ತ ಕಾರ್ಯಕ್ಕೋಸ್ಕರ, ಆ 5 ಕಾರ್ಯಗಳನ್ನ ಮಾಡೋದಕ್ಕೋಸ್ಕರ ಬ್ರಹ್ಮ, ವಿಷ್ಣು, ಮಹೇಶ್ವರ, ರುದ್ರ, ಸದಾಶಿವ ಅಂತ ಅಂದ್ಬಿಟ್ಟು ನಾಮಗಳನ್ನ ಮಾಡಿದ್ದಾರೆ. ಆ ತತ್ವದಿಂದ ಆ ನಾಮಗಳು ಹೊರಗ್ ಬಂದಿದೆ. ಈ ರೀತಿಯಲ್ಲಿ ಮಾತೆ ಈ 5 ಕದಲ್ದೇ ಇರ್ತಕ್ಕಂಥ ಈ ಈಶ್ವರ ಚೈತನ್ಯದಲ್ಲಿ ಶಕ್ತಿಯಾಗಿ ಇದ್ದಾಳೆ. ಆ ಮಾತೆ ಬಂದಾಗ್ಲೇ ಆ 5 ಶಕ್ತಿಗಳಿಗೆ, ಒಂದು 5 ದೇವತೆಗಳಿಗೆ, ಏನು ಈಶ್ವರ, ಬ್ರಹ್ಮ, ವಿಷ್ಣು, ಈಶ್ವರ, ಸದಾಶಿವ, ಇವ್ರಗಳಿಗೆಲ್ಲ ಶಕ್ತಿ ಬರೋದ್ ಯಾವಾಗಪ್ಪ ಅಂತಂದ್ರೆ ಮಾತೆ ಅಲ್ಲಿ ಹೋದಾಗ ಮಾತ್ರ ಆ 5 ಜನಕ್ಕೂ ಶಕ್ತಿ ಅನ್ನೋದು ಬರುತ್ತೆ. ಇಲ್ದೇ ಇದ್ರೆ ಅವು ಈ ಶಕ್ತಿ ಇಲ್ದೇ ಇರ್ತಕ್ಕಂಥ ಒಂದು ಇದಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಆ ಕದಲ್ದೇ ಇರ್ತಕ್ಕಂಥ ಆ ಪ್ರೇತದಲ್ಲಿ ಯಾವಾಗ ಮಾತೆ ಈಶ್ವರ ಚೈತನ್ಯಳಾಗಿ ಅಲ್ಲಿ ಹೋಗ್ತಾಳೋ ಅವಾಗ ಅವರು 5 ಕಾರ್ಯಗಳನ್ನ ಮಾಡೋದಿಕ್ಕೆ ಅವರು ಶಕ್ತರಾಗ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದಕ್ಕೆ ಸೌಂದರ್ಯ ಲಹರಿಯಲ್ಲಿ ಮೊದಲನೇ ಒಂದು ಶ್ಲೋಕದಲ್ಲೇ ಶಂಕರರು ಏನ್ ಹೇಳಿದಾರಪ್ಪ ಅಂತಂದ್ರೆ, ಶಿವಶಕ್ತ ಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತಂ ನ ಚೇ ದೇವಂ ದೇವೋ ನ ಖಲು ಕುಶಲಂ ಸ್ಪಂದಿತಮುಪಿ ಅತ ಸ್ವಾಂ ಆರಾಧ್ಯಾಂ ಹರಿಹರ ವಿರಂಚಾದಿಭಿರಪಿ ಪ್ರಣಂತಂ ಸ್ತೋತ್ರಂ ವಾ ಕಥಮ ಕೃತ ಪುಣ್ಯ ಪ್ರಭವಿತಿ ಅಂತ ಅಂದ್ಬಿಟ್ಟು ಶಂಕರಾಚಾರ್ಯರು ತಮ್ಮ ಸೌಂದರ್ಯ ಲಹರಿಯ ಮೊದಲನೇ ಸ್ತೋತ್ರದಲ್ಲೇ ಆ ಮಾತಿನ ಏನು ಹೊಗಳಿದ್ದಾರೆ, ಅಂದ್ರೆ ಆ ಮಾತಿನ ಸ್ತುತಿಸಿದ್ದಾರೆ. ಏನಪ್ಪ ಇದ್ರ ಅರ್ಥ ಏನಪ್ಪಾ
ಅಂತಂದ್ರೆ ಆ ಮಾತೆ ಅಮ್ಮ ನೀನು ಆ ನಿನ್ನ ಶಕ್ತಿ ಅನ್ನೋದು ಆ ಪರಮಾತ್ಮನಲ್ಲಿ ಬರ್ದೇ ಹೋದಾಗ, ಆ ಈಶ್ವರನಲ್ಲಿ ನಿನ್ನ ಶಕ್ತಿ ಅನ್ನೋದು ಬರ್ದೇ ಹೋದಾಗ ಆ ಈಶ್ವರನು ಏನೂ ಮಾಡಕ್ಕಾಗಲ್ಲ. ಅವನು ಸುಮ್ನೆ ಸಮರ್ಥನಾಗಲ್ಲ. ಅವನು ಯಾವುದೇ ಒಂದು ಕಾರ್ಯವನ್ನು ಮಾಡಕ್ಕೂ ಕೂಡ ಅವನು ಸಮರ್ಥನಾಗಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಹಾಗೆ ಏನು ಈ ರುದ್ರಾದಿಗಳಿದಾರೋ ಅವರು ಕೂಡ ಯಾವುದೇ ಒಂದು ಪುಣ್ಯವಾದಂತ ಒಂದು ಫಲವನ್ನ ಹೊಂದದೇ ಇದ್ರೆ ಅವರು ಕೂಡ ನಿನ್ನನ್ನು ಸ್ತುತಿಸೋದಕ್ಕೆ ಶಕ್ತರಾಗಲ್ಲ ಅಂತ ಅಂದ್ಬಿಟ್ಟು ಈ ನಮ್ದಿನ ಗೊತ್ತಾಗ್ತಾ ಇದೆ. ಪಂಚಬ್ರಹ್ಮರು ಅಂತ ಅಂದಾಗ ಅವ್ರು ಮಾಡುವಂತ 5 ಕೆಲಸಗಳು ಅಂತ, ಪಂಚಕೃತ್ಯಗಳು ಅಂತ ನಮ್ಗೆ ಗೊತ್ತಲ್ವಾ. ಪಂಚಬ್ರಹ್ಮರು ಅಂದಾಗ ಅವರು 5 ಕೃತ್ಯಗಳನ್ನ ಮಾಡ್ತಾರೆ. ಆ 5 ಕೃತ್ಯಗಳನ್ನ ಮಾಡ್ಬೇಕಾರೆ ಅವರಿಗೆ 5 ಭೂತಗಳು ಬೇಕಾಗತ್ತೆ. ಅಂದ್ರೆ ನಾವೀಗ ಏನೋ ಒಂದು ಅಡಿಗೆ ಮಾಡ್ಬೇಕು ಅಂದಾಗ ನಮಗ್ ಬೇರೆ ಬೇರೆ ಪದಾರ್ಥಗಳು, ಕಚ್ಚಾ ಪದಾರ್ಥಗಳು ಬೇಕಾಗತ್ತೆ. ನಾವ್ ಯಾವುದೇ ಒಂದ್ ಕಾರ್ಯ ಮಾಡಕ್ ಹೊರಟಾಗ್ಲು ಅದಕ್ಕೆ ಕಚ್ಚಾ ಪದಾರ್ಥಗಳು ಇದ್ರೇನೆ ನಾವ್ ಆ ಕೆಲಸ ಮಾಡಕ್ ಆಗಲ್ಲ. ಇಲ್ಲದೆ ಹೋದ್ರೆ ಏನ್ ಮಾಡಕ್ ಆಗಲ್ಲ. ಅಡಿಗೆ ಮಾಡ್ತೀನಿ ಅಂತಂದ್ರೆ ಅಕ್ಕಿ ಬೇಕು, ನೀರ್ ಬೇಕು, ಇದೆಲ್ಲ ಬೇಕು. ಅದಿಲ್ದೆ ಹೋದಾಗ ನನ್ ಬರೀ ಪಾತ್ರೆ ತಗೊಂಡೋಗಿ ಅಲ್ಲಿಟ್ರೆ ಅನ್ನ ಆಗತ್ತಾ? ಆಗಲ್ಲ. ಅದಕ್ಕೆ ಪಂಚಪ್ರೇತಗಳು ಅಂದಾಗ ಆ ಬ್ರಹ್ಮರಿಗೂ ಕೂಡ ಪಂಚಭೂತಗಳು ಬೇಕಾಗತ್ತೆ. ಆ ಪಂಚಭೂತಗಳು ಅಂತಂದ್ರೆ ಯಾವ್ದಪ್ಪ ಅಂದಾಗ ಆ ಪಂಚಭೂತಗಳನ್ನ ನಾವು ತಿಳಿಬೇಕಾಗತ್ತೆ. ಆ ಪಂಚಭೂತಗಳನ್ನು ತಿಳಿಬೇಕು ಅಂದಾಗ ನಾವು ಆ ಪಂಚ ತನ್ಮಾತ್ರೆಗಳನ್ನ ತಿಳಿಬೇಕಾಗತ್ತೆ. ಆ ಪಂಚ ತನ್ಮಾತ್ರೆಗಳು ಅಂತ ಅಂದಾಗ ಯಾವ್ದು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವುಗಳು ಪಂಚ ತನ್ಮಾತ್ರೆಗಳು. ಆ ಪಂಚ ತನ್ಮಾತ್ರೆಗಳು ಕೆಲಸ ಮಾಡ್ಬೇಕಾರೆ ಏನ್ ಬೇಕು ಅಂತಂದ್ರೆ ಈ ಪ್ರಾಣ ಅನ್ನೋದ್ ಬೇಕಾಗತ್ತೆ. ಅವನ್ನ ಕೆಲಸ ಮಾಡ್ಬೇಕಾದ್ರೆ ಈ ಪ್ರಾಣ ಬೇಕು. ಈ ಪ್ರಾಣ ಶಕ್ತಿಯಿಂದ ಈ ತನ್ಮಾತ್ರೆಗಳು ಕೆಲಸ ಮಾಡ್ತಾ ಹೋಗುತ್ತೆ. ಆ ಪ್ರಾಣ ಶಕ್ತಿ ಇಲ್ದೇ ಇದ್ರೆ ಆ ತನ್ಮಾತ್ರೆಗಳು ಕೆಲಸ ಮಾಡಕ್ ಆಗಲ್ಲ. ನೋಡಿ, ಪಂಚಭೂತಗಳು ಆ ಕೃತ್ಯಕ್ಕೆ ಬೇಕಾಗತ್ತೆ. ಪಂಚಬ್ರಹ್ಮರಿಗೆ ಪಂಚಭೂತಗಳು ಬೇಕಾಗತ್ತೆ. ಆ ಪಂಚಭೂತಗಳು ಬೇಕು ಅಂತಂದಾಗ ಅವಕ್ಕೆ ಪಂಚ ತನ್ಮಾತ್ರೆಗಳು ಬೇಕಾಗತ್ತೆ. ಆ ಪಂಚ ತನ್ಮಾತ್ರೆಗಳು ಕೆಲಸ ಮಾಡೋದಕ್ಕೆ ಇವಾಗ ಏನ್ ಬೇಕು? ಪ್ರಾಣಶಕ್ತಿ ಅನ್ನೋದು, ಪ್ರಾಣ ಅನ್ನೋದು ಬೇಕಾಗತ್ತೆ. ಈಗ ಸ್ವಲ್ಪ ನಾವು ಇದನ್ನ ಗಮನ ಇಟ್ಟು ನೋಡೋಣ. ಇವೆಲ್ಲ ಹೇಗ್ ಬೇಕು? ಇವೆಲ್ಲ ಹೇಗ್ ಬಂತು? ಈ ಪಂಚಭೂತಗಳು ಈ ಪ್ರಪಂಚಕ್ಕೆ, ಈ ಸೃಷ್ಟಿಗೆ ಮೊದಲಿಗೆ ಬೇಕಾಗತ್ತೆ. ಈ ಪಂಚಭೂತಗಳು ಇಲ್ದೇ ಇದ್ರೆ ಏನು ಇಲ್ಲ. ಈಗ ಯಾವುದೇ ಒಂದು ವಸ್ತುನ ನಾವು ತಯಾರು ಮಾಡ್ಬೇಕಾದ್ರೆ ಹೇಗೆ ಕಚ್ಚಾ ವಸ್ತುಗಳು ಬೇಕೋ, ಈ ಸೃಷ್ಟಿನ ಮಾಡ್ಬೇಕಾದ್ರೆ ಮೊದಲಿಗೆ ಈ ಪಂಚಭೂತಗಳು ಅನ್ನೋದು ನಮ್ಗೆ ಬೇಕಾಗತ್ತೆ. ಈಗ ಸ್ವಲ್ಪ ಗಮನ ಇಟ್ಟು ಇದನ್ನ ಕೇಳಿ. ಪಂಚಭೂತಗಳು ಅಂತ ಅಂದಾಗ ಯಾವ್ಯಾವ್ದಪ್ಪ ಅಂತಂದ್ರೆ ಆ ಪಂಚಭೂತಗಳು ಆಕಾಶ, ನೀರು, ಅಗ್ನಿ, ವಾಯು, ಭೂಮಿ. ಈ 5 ಪಂಚಭೂತಗಳು ಆಕಾಶ, ವಾಯು, ಅಗ್ನಿ, ನೀರು, ಭೂಮಿ, ಈ ಪಂಚಭೂತಗಳು ಬೇಕಾಗತ್ತೆ. ಈ ಪಂಚಭೂತಗಳು ಇಂದ ಆ ಕಚ್ಚಾ ವಸ್ತುವಿನಿಂದ ಇದನ್ನ, ಈ ಸೃಷ್ಟಿಯನ್ನ ಮಾಡ್ಬೇಕಾಗತ್ತೆ. ಹೇಗೆ ಇದು ಆಯ್ತು? ಆ ಪಂಚಭೂತಗಳ ಬಗ್ಗೆ ಮತ್ತೆ ಈ ಸೃಷ್ಟಿಯ ಬಗ್ಗೆ ಒಂಚೂರು ನಾವೀಗ ನಿಧಾನವಾಗಿ ನೋಡೋಣ. ಅಂತಂದ್ರೆ ಮೊದಲಿಗೆ ಈ ಸೃಷ್ಟಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ಪರಮಾತ್ಮ ಸಂಕಲ್ಪ ಮಾಡ್ತಾನೆ. ಸೃಷ್ಟಿ ಮಾಡ್ಬೇಕು ಅಂತ ಪರಮಾತ್ಮ ಸಂಕಲ್ಪ ಮಾಡ್ಕೊಂಡಾಗ ಏನಾಗತ್ತೆ? ಅವನ್ಗೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅನ್ನೋದು ಆ ಸಂಕಲ್ಪದಿಂದ ಉತ್ಪತ್ತಿ ಆಗತ್ತೆ. ಯಾವಾಗ ಆ ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅನ್ನೋದು ಉತ್ಪತ್ತಿ ಆಯ್ತು, ಇಚ್ಛಾಶಕ್ತಿ ಯಾವಾಗ ಉತ್ಪತ್ತಿ ಆಯ್ತು, ಅವಾಗ ಏನಾಗತ್ತೆ? ಈ ಸೃಷ್ಟಿ ಅನ್ನೋದು ಪ್ರಾರಂಭ ಆಗೋದಕ್ಕೆ ಶುರುವಾಗತ್ತೆ. ಆ ಸೃಷ್ಟಿ ಅನ್ನೋದು ಪ್ರಾರಂಭ ಆಗೋದಕ್ಕೆ ಶುರುವಾದಾಗ ಏನಾಗತ್ತೆ? ಮೊದಲಿಗೆ ಯಾವ್ದು ಬರುತ್ತೆ? ಆಕಾಶ ಅನ್ನೋದು ಈ ಸೃಷ್ಟಿಗೆ ಬರುತ್ತೆ. ಆ ಆಕಾಶ ಅನ್ನೋದು ಈ ಸೃಷ್ಟಿಗೆ ಬಂದಾಗ ಅದರ ಗುಣ ಏನಪ್ಪ ಅಂತಂದಾಗ ಅದರ ಗುಣ ಶಬ್ದ.
ಆ ಶಬ್ದದ ಅನುಭವ ನಮ್ಗೆ ಹೇಗಾಗತ್ತೆ, ಅದು ಬಂತು. ಆ ಶಬ್ದದ ಅನುಭವನ ನಾವ್ ಹೇಗ್ ಅನುಭವಿಸ್ತೀವಿ ಅಂತಂದ್ರೆ, ನಾವ್ ಈಗ ಎಲ್ಲಾರ ಒಂದು ನಿರ್ಜನವಾದ ಪ್ರದೇಶಕ್ಕೆ ಹೋದಾಗ ಅಲ್ಲಿ ನೋಡಿ, ಆ ಪ್ರದೇಶಕ್ಕೆ ಹೋಗಿ ನಿಂತಾಗ ನಮ್ಗೇನನ್ಸುತ್ತೆ, ಗುಂ ಅನ್ನೋ ಒಂದು ಶಬ್ದ ಬರುತ್ತೆ. ಯಾರ ಜೊತೆಲಿ ಇರ್ಬಾರ್ದು, ನಿರ್ಜನ ಪ್ರದೇಶಕ್ಕೆ ನಾವು ಹೋದಾಗ ಅನ್ಸುತ್ತೆ ಅಲ್ಲಿ ಏನೋ ಒಂಥರ ನಮಗ್ ಭಯ ಆದಾಗ ಆಗ್ತಿರುತ್ತೆ. ಅಂದ್ರೆ ಅಲ್ಲಿ ಒಂದು ಶಬ್ದ ಅನ್ನೋದು ಬರ್ತಾ ಇರುತ್ತೆ. ಅದೆಲ್ಲಿಂದ ಬರ್ತಿರುತ್ತೆ? ಆಕಾಶದಿಂದ ಬರ್ತಾ ಇರುತ್ತೆ. ಆ ಆಕಾಶದ ಗುಣ ಏನು? ಶಬ್ದ ಅನ್ನೋದು ಅದರ ಗುಣ, ಆಕಾಶದ ಗುಣ. ಆ ರೀತಿಯಲ್ಲಿ ಆಕಾಶ ಮೊದಲಿಗೆ ಬಂತು, ಈ ಸೃಷ್ಟಿಗೆ ಬಂತು, ಶಬ್ದದ ಮೂಲಕ ಈ ಸೃಷ್ಟಿಗೆ ಬಂತು. ಅದು ಬಂದ ಮೇಲೆ ಅದರ ಗುಣ ಶಬ್ದ ಅಂತ ಆಯ್ತು. ಅದ್ರ ಬಂದ ನಂತರ ಏನಾಯ್ತು, ಆ ಶಬ್ದದ ತರಂಗಗಳೇನಾಗುತ್ತೆ, ಒಂದಕ್ಕೊಂದು ಒಡ್ಕೊಂಡು ಏನಾಗತ್ತೆ, ಆ ತರಂಗಗಳು, ಆ ಶಬ್ದದ ತರಂಗಗಳು ಒಂದಕ್ಕೊಂದು ತಾಕಿದಾಗ ಏನಾಗತ್ತೆ, ಗಾಳಿ ಅನ್ನೋದು ಬರುತ್ತೆ. ಎರಡನೇದು ಯಾವುದು? ಈ ಸೃಷ್ಟಿಗೆ ಬಂದಿದ್ದು ಗಾಳಿ ಅಂತ ಅಂದ್ಬಿಟ್ಟು ಬರುತ್ತೆ. ಆ ಗಾಳಿಯ ಗುಣ ಏನಪ್ಪ ಅಂತಂದಾಗ ಅದ್ರ ಗುಣ ಸ್ಪರ್ಶ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆ ಸ್ಪರ್ಶ ನಮ್ಗೆ ಹೇಗ್ ಗೊತ್ತಾಗತ್ತಪ್ಪ? ಗಾಳಿಯ ಗುಣ ಸ್ಪರ್ಶ ಅಂತ ಹೇಳಿದ್ವಿ. ಅದು ಹೇಗ್ ಗೊತ್ತಾಗುತ್ತೆ ಅಂದಾಗ, ನಾವೆಲ್ಲರ ಹೋಗ್ತಾ ಇದ್ದಾಗ ಈಗ ನಮ್ ಚರ್ಮದ ಮೇಲೆಲ್ಲ ಒಂದು ತಣ್ಣನೆಯ ಅನುಭವ ಆಗತ್ತೆ. ಅದರಿಂದ ಇದು ಗಾಳಿ ಅಂತ ನಮ್ಗೆ ಅರ್ಥ ಆಗತ್ತೆ, ಅದರ ಅನುಭವ ಆಗತ್ತೆ. ಈ ಗಾಳಿ ಈ ಸೃಷ್ಟಿಗೆ ಬಂದ ಮೇಲೆ ಏನಾಯ್ತು, ಇದೆಲ್ಲಿಂದ ಬಂತು? ಆಕಾಶದ ತರಂಗಗಳ ಒಂದು ತಾಕುವಿಕೆಯಿಂದ ಈ ಗಾಳಿ ಬಂತು. ಅವಾಗ ಏನಾಯ್ತು, ಈ ಗಾಳಿಗೆ ಅದರ ಗುಣ ಸ್ಪರ್ಶ ಆಯ್ತು. ಆಮೇಲೆ ಇದು ಎರಡು ಗುಣಗಳನ್ನ ಹೊಂದಿತು. ಯಾವ ಗುಣ? ಆಕಾಶದ ಗುಣ ಶಬ್ದ ಮತ್ತು ಗಾಳಿಯ ಗುಣ ಸ್ಪರ್ಶ. ಈ ಎರಡು ಗುಣಗಳನ್ನ ಈ ಗಾಳಿ ಹೊಂದಿತು. ಆಮೇಲೆ ಮೂರನೇದಾಗಿ ಈ ಗಾಳಿಯಿಂದ ಯಾವ್ದು ಬಂತಪ್ಪ ಅಂತಂದ್ರೆ ಅಗ್ನಿ ಬರುತ್ತೆ. ಈ ಸೃಷ್ಟಿಗೆ ಗಾಳಿಯ ಮುಖಾಂತರ ಅಗ್ನಿ ಬರುತ್ತೆ. ಅಗ್ನಿ ನಮ್ಮ ಕಣ್ಣಿಗೆ ಕಾಣುತ್ತೆ, ಗಾಳಿ ಕಾಣಲ್ಲ. ಗೊತ್ತಾ? ಅದನ್ನ ಅನುಭವದ ಮೂಲಕ ನೋಡ್ತೀವಿ. ಆದ್ರೆ ಈ ಅಗ್ನಿ ಅನ್ನೋದು ನಮಗೆ ಕಾಣುತ್ತೆ. ಮತ್ತು ಈ ಅಗ್ನಿನ ನಾವು ಶ್ರೇಷ್ಠವಾದ ಒಂದು ಪ್ರಧಾನವಾದ ಒಂದು ಸ್ಥಾನವನ್ನ ಈ ಅಗ್ನಿಗೆ ನಮ್ಮ ಸಂಪ್ರದಾಯದಲ್ಲಿ ಕೊಟ್ಟಿದ್ದೀವಿ. ಅದೇ ರೀತಿ ಈ ಅಗ್ನಿಯ ಗುಣ ಏನಪ್ಪಾ ಅಂತಂದ್ರೆ, ಈ ಅಗ್ನಿಯ ಗುಣ ತೇಜಸ್, ಒಂದು ಬೆಳಕನ್ನ, ಒಂದು ಕಾಂತಿಯನ್ನ ಕೊಡುವಂಥದ್ದು ಈ ಅಗ್ನಿ. ಇವಾಗ ಏನಾಯ್ತು, ಈ ಅಗ್ನಿ ಕಾಂತಿಯನ್ನು ಕೊಡುವಂತ ಗುಣ ಇದ್ರಲ್ಲಿದೆ. ಈ ಅಗ್ನಿ ಎಲ್ಲಿಂದ ಬಂತು? ಆಕಾಶದಿಂದ, ಮತ್ತೆ ಗಾಳಿಯಿಂದ, ಮತ್ತೆ ಇದು ಮೂರು ಬಂದಿದ್ರಿಂದ ಇದಕ್ಕೆ ಮೂರು ಗುಣಗಳು ಸೇರ್ಕಂತು. ಮೂರನೇದಾಗಿ ಬಂದಿದ್ರಿಂದ ಇದಕ್ಕೆ ಮೂರು ಗುಣಗಳು ಸೇರ್ಕಂತು. ಆಕಾಶದ ಗುಣ ಶಬ್ದ, ಗಾಳಿಯ ಗುಣ ಸ್ಪರ್ಶ, ಮತ್ತೆ ಇದರ ಗುಣ ಕಾಂತಿ. ಈ ಮೂರು ಗುಣಗಳು ಇದರಲ್ಲಿ ಸೇರ್ಕಂತು. ಇದಾದ ನಂತರ ಇದನ್ನ ನಾವು ಹೇಗ್ ನೋಡ್ತೀವಿ, ಹೇಗ್ ಗಮನಿಸ್ತೀವಿ, ಹೇಗ್ ಅನುಭವಿಸ್ತೀವಿ? ಅಗ್ನಿ ಇದೆ ಅಂದಾಗ ಎಲ್ಲಾರ ಒಂದು ಅಗ್ನಿ ಅನ್ನೋದು, ಒಂದು ಬೆಂಕಿ ಅನ್ನೋದು ಉರಿತಾ ಇರುತ್ತೆ. ಅದ್ರ ಹತ್ರ ನಾವು ಹೋದಾಗ ಏನಾಗುತ್ತೆ, ಅಲ್ಲಿ ಚಟಪಟ 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 ಅನ್ನೋ ಶಬ್ದ ನಮಗ್ ಕೇಳಿಸುತ್ತೆ. ಅಂದ್ರೆ ಈ ಮೂರು ಗುಣಗಳನ್ನ ನಾವು ಅಗ್ನಿಲಿ ಕಾಣ್ತೀವಿ ಅಂತ ಅಂದಾಗ ಇದಕ್ಕೆ ಉದಾಹರಣೆ. ಅಲ್ಲೆಲ್ಲಾರ ನಾವು ಬೆಂಕಿ ಹಾಕಿರೋ ಕಡೆ ಹೋದಾಗ ಅಲ್ಲಿ ಚಟಪಟ ಚಟಪಟ ಅನ್ನೋ ಶಬ್ದ ಕೇಳಿಸ್ತಾ ಇರುತ್ತೆ. ಅದೇ ಶಬ್ದ ಆಕಾಶದಿಂದ ಬಂದಂಥದ್ದು. ಆಮೇಲೆ ಹತ್ರಕ್ಕೆ ಹೋದಾಗ ಏನಾಗುತ್ತೆ, ನಮ್ಗೆಲ್ಲ ಆ ಬಿಸಿಯ ಒಂದು ಅನುಭವ ನಮ್ಮ ಈ ಚರ್ಮಕ್ಕೆ ಗೊತ್ತಾಗುತ್ತೆ. ಅದ್ಯಾವುದು? ಸ್ಪರ್ಶ. ಎರಡನೇ ಗಾಳಿಯ ಸ್ಪರ್ಶ ಅನ್ನೋದು ಅಲ್ಲಿ ಗೊತ್ತಾಗತ್ತೆ. ಮೂರನೇದು ಕಾಂತಿ. ನಾವು ಕಣ್ಣಿಂದ ಜ್ವಲ 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 ಅಂತ ಉರಿಯೋ ಒಂದು ಕಾಂತಿನ ನಾವು ಕಾಣ್ತಾ ಇರ್ತೀವಿ. ಆ ರೀತಿಯಲ್ಲಿ ಆ ಮೂರು ಗುಣಗಳನ್ನ ನಾವು ಅಗ್ನಿನಲ್ಲಿ ಕಾಣ್ತೀವಿ. ಅಗ್ನಿಯ ಆದ ನಂತರ ಈ ಸೃಷ್ಟಿಗೆ ಬರೋ ಅಂತದ್ದು ಯಾವ್ದಪ್ಪ ಅಂತಂದ್ರೆ ನೀರ್ ಬರುತ್ತೆ. ಅಗ್ನಿಯ ನಂತರ ನಮ್ಗೆ ನೀರು ಅನ್ನೋದು ಬರುತ್ತೆ. ಈ ನೀರಿನ ಗುಣ ಏನಪ್ಪ ಅಂತಂದಾಗ, ಈ ನೀರಿನ ಗುಣ ರುಚಿ. ಈ ನೀರಿನ ಗುಣ ರುಚಿ ಅಂದಾಗ ಇದನ್ನ ನಾವ್ ಹೇಗೆ ಅನುಭವಿಸ್ತೀವಿ, ಹೇಗ್ ನಾವು ಕಂಡ್ಕಂತೀವಿ ಈ ನೀರಿನ ಗುಣನ ಮತ್ತೆ ಇದ್ರ ಗುಣಗಳನ್ನ ಅಂತಂದಾಗ, ಇದ್ರ ಗುಣ ರುಚಿ ಆದ್ರೆ ಇದೇನ್ ಮಾಡುತ್ತೆ, 4 ಗುಣಗಳನ್ನ ಹೊಂದುತ್ತೆ ನೀರು.
ಯಾವುದು ಆಕಾಶದ ಗುಣ, ಗಾಳಿ ಗುಣ, ಅಗ್ನಿ ಗುಣ ಮತ್ತು ತನ್ನ ಸುಗುಣ ರುಚಿ, ಈ 4 ಗುಣಗಳನ್ನ ಹೊಂದುತ್ತೆ. ಇದನ್ನ ನಾವು ಹೇಗ್ ತಿಳ್ಕೊತೀವಿ ಅಂತಂದಾಗ, ನಾವೀಗ ಎಲ್ಲೋ ಹರಿತಾ ಇರ್ತಕ್ಕಂಥ ಒಂದು ಜರಿ ಅಥವಾ ಹೊಳೆ, ಅಲ್ಲಿಗೆ ಹೋಗ್ತೀವಿ. ಆ ಹೊಳೆ ಹತ್ರ ಹೋದಾಗ ನಮ್ಗೆ ಏನ್ ಅನ್ಸುತ್ತೆ, ಜುಳು 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 ಅಂತ ನೀರು ಹರಿಯೋ ಶಬ್ದ ನಮ್ಗೆ ಕಿವಿಗೆ ಕೇಳಿ ಬರ್ತಾ ಇರುತ್ತೆ. ಅವಾಗ ಅದರಲ್ಲಿ ಆಕಾಶದ ಗುಣವನ್ನ ಕಾಣ್ತೀವಿ. ಆಮೇಲೆ ಆ ನೀರನ್ನ ನಾವು ಮುಟ್ಟುತ್ತೀವಿ. ಆ ಮುಟ್ಟಿದಾಗ ಏನಾಗುತ್ತೆ, ನಮ್ಮ ಚರ್ಮಕ್ಕೆಲ್ಲ ಒಂದು ತಣ್ಣನೆಯ ಸ್ಪರ್ಶ ಆಗತ್ತೆ. ಅದು ಗಾಳಿಯ ಗುಣ ಆಗತ್ತೆ. ಕಾಂತಿ ಅಂತಂದ್ರೆ ಆ ಹರಿತಾ ಇರೋ ನೀರು ಪಳ 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 ಅಂತ ಹೋಗ್ತಾ, ಜಲ 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 ಅಂತ ಹೋಗ್ತಾ ಇರೋ ನೀರನ್ನ ನಾವು ನೋಡಿದಾಗ ನಮ್ ಕಣ್ಣಿಂದ ಅಯ್ಯೋ ನೀರ್ ಎಷ್ಟ್ ಚೆನ್ನಾಗಿ ಹರಿತಾ ಇದೆಯಪ್ಪ ಅನ್ನೋ ಒಂದು ಕಾಂತಿಯನ್ನ ನಾವು ಕಾಣ್ತೀವಿ. ಅದು ಅಗ್ನಿಯ ಗುಣ. ಇದರ ಸ್ವಗುಣ ಅಂದ್ರೆ ರುಚಿ. ಆ ನೀರನ್ನ ನಾವು ಬಾಯಿಗೆ ಹಾಕೊಂಡಾಗ ನಮಗ್ ಬಾಯಾರಿಕೆ ಆಗಿರುತ್ತೆ. ಆ ನೀರನ್ನ ನಾವು ಬಾಯಲ್ಲಿ ಹಾಕೊಂಡು ಕುಡಿದಾಗ ಅದರ ರುಚಿಯನ್ನ ನಾವು ಕಾಣ್ತೀವಿ. ಆ ರೀತಿಯಲ್ಲಿ ಇದು 4 ಗುಣಗಳನ್ನ ಹೊಂತು. ಆಕಾಶದ ಗುಣ, ಗಾಳಿಯ ಗುಣ, ಅಗ್ನಿಯ ಗುಣ ಮತ್ತು ಸ್ವಗುಣ, ತನ್ನ ರುಚಿ. ಈ 4 ಗುಣಗಳನ್ನ ಈ ಯಾವುದು ನೀರು ಅನ್ನೋದು ಹೊಂತು. ಕೊನೆಯದಾಗಿ ಭೂಮಿ ಈ ಸೃಷ್ಟಿಗೆ ಬರುತ್ತೆ. ಪಂಚಭೂತಗಳಲ್ಲಿ ಕೊನೆಯದೇ ಭೂಮಿ. ಆ ಭೂಮಿ ಅನ್ನೋದು ಈ ಸೃಷ್ಟಿಯಲ್ಲಿ ಬಂದಾಗ ಏನಾಗತ್ತೆ, ಅದರ ಗುಣ ಏನಪ್ಪಾ ಅಂತಂದ್ರೆ ಗಂಧ ಅಂದ್ರೆ ವಾಸನೆ. ಆ ಗಂಧದ ಇದ್ರಲ್ಲಿ ಇರ್ತಕ್ಕಂಥದ್ದು ಇದೇನ್ ಮಾಡುತ್ತೆ, ಇದು ಏನು 4 ಗುಣಗಳಿದೆಯೋ, ಆಕಾಶದಿಂದ ಬಂದಂತ ಗುಣ ಶಬ್ದ, ಗಾಳಿಯಿಂದ ಬಂದಂತ ಗುಣ, ಮತ್ತೆ ಅಗ್ನಿಯಿಂದ ಬಂದಂತ ಗುಣ, ನೀರಿನಿಂದ ಬಂದಂತ ಗುಣ, ಇವೆಲ್ಲ ಗುಣಗಳನ್ನು ಕೂಡ ಇದು ತಗೊಳತ್ತೆ. 5 ಗುಣಗಳನ್ನ ಇದು ಹೊಂದುತ್ತೆ. ಪಂಚಗುಣಗಳನ್ನ ಈ ಭೂಮಿ ಹೊಂದುತ್ತೆ. ಈ ಭೂಮಿ ಮೇಲಿರೋ ಜೀವಿ ಇವನ್ನೆಲ್ಲ ಅನುಭವಿಸ್ತಾ ಇದ್ದೀವಲ್ವಾ ನಾವು. ಏನು ಈ ಪಂಚ ತನ್ಮಾತ್ರೆಗಳು ಅಂತ ಇದೆಯೋ ಅದನ್ನೆಲ್ಲ ನಾವು ಅನುಭವಿಸೋದು ಈ ಭೂಮಿಯಲ್ಲಿ. ಈ ಭೂಮಿಯಿಂದ ನಾವು ಇದನ್ನೆಲ್ಲ ಅನುಭವಿಸ್ತಾ ಹೋಗ್ತೀವಿ ಈ ನೀರಿನಿಂದ. ಮತ್ತೆ ಇದನ್ನ ಎಲ್ಲ ನೋಡ್ಬಿಟ್ಟು ನಾವು ಆನಂದ ಪಡ್ತಾ ಇದ್ದೀವಿ. ಯಾವುದು ಶಬ್ದ, ರೂಪ, ರಸ, ಸ್ಪರ್ಶ ಇವೆಲ್ಲ ಈ ಭೂಮಿಲಿ ನಾವು ನೋಡ್ಬಿಟ್ಟು ಅದರ ಒಂದು ಏನು ಗುಣಗಳಿದೆಯಾ ಅದೆಲ್ಲ ಮನುಷ್ಯನ್ಗೆ ಬೇಕೇ ಬೇಕು. ಇವನ್ ಜೀವಿಸ್ಬೇಕಾದ್ರೆ ಆ ತನ್ಮಾತ್ರೆಗಳಿಂದಲೇ ಅವನು ಜೀವಿಸ್ಬೇಕಾಗತ್ತೆ. ಇದನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ, ಈ ಪಂಚ ತನ್ಮಾತ್ರೆಗಳನ್ನ ನಾವು ಈ ಲಲಿತಾ ಸಹಸ್ರನಾಮದಲ್ಲಿ ಮುಖ್ಯವಾಗಿ ನಾವು ಯಾವ ಮಂತ್ರನ ನೋಡ್ತಾ ಇದ್ದೀವಪ್ಪ ಅಂದ್ರೆ ಪಂಚದಶಿ ಮಂತ್ರ. ಈ ಲಲಿತಾ ಸಹಸ್ರನಾಮದ ಮುಖ್ಯವಾದಂತ ಮಂತ್ರ ಅಂದ್ರೆ ಈ ಪಂಚದಶಿ ಮಂತ್ರ. ಈ ಪಂಚದಶಿ ಮಂತ್ರ ಅನ್ನೋದು 15 ಅಕ್ಷರಗಳಿಂದ ಕೂಡಿದೆ. ಈ 15 ಅಕ್ಷರಗಳಿಗೆ ಈ ತನ್ಮಾತ್ರೆಗಳು ಏನಿದೆಯೋ ಅದನ್ನ ಹೋಲಿಸಿದ್ದಾರೆ. ಅಂದ್ರೆ ಅದನ್ನ ಪ್ರತಿನಿಧಿಸಿದ್ದಾರೆ. ಈ ತನ್ಮಾತ್ರೆಗಳನ್ನ ಆ ಪಂಚ ದಶಿ ಮಂತ್ರದ 15 ಅಕ್ಷರಗಳಿಗೆ ಪ್ರತಿನಿಧಿಸಿದ್ದಾರೆ. ಇದು ಹೇಗೆ ಅಂತ ನೋಡೋಣ ಒಂಚೂರು. ಅಂತಂದ್ರೆ ಇಲ್ಲಿ ನಾವು ಆಕಾಶದ ಗುಣ ಎಷ್ಟು ಅಂತ ನೋಡಿದ್ವಿ, 1 ಅಂತ ಆಯ್ತು. ಲೆಕ್ಕ ಹಾಕೊಳ್ಳಿ ನೀವು ಬೆರಳಲ್ಲೇ. ಆಕಾಶದ ಗುಣ 1 ಆಯ್ತು. ಆಮೇಲೆ ಗಾಳಿಗೆ ಹೋದಾಗ ನಾವು ಅಲ್ಲಿ ಎಷ್ಟಾಯ್ತು, ಗಾಳಿಯ ಗುಣ 2 ಆಯ್ತು. ಆಮೇಲೆ ಅಗ್ನಿಗೆ ಹೋದಾಗ ಅಲ್ಲಿ ಎಷ್ಟಾಯ್ತಪ್ಪ ಗುಣಗಳು, ಅಗ್ನಿಯ ಗುಣ ಎಷ್ಟಾಗತ್ತೆ, 3 ಆಗತ್ತೆ. ಆಮೇಲೆ ಅಲ್ಲಿಂದ ಅಗ್ನಿಯಿಂದ ನೀರ್ಗೆ ಹೋದ್ವಿ, ಅಲ್ಲಿ ಗುಣ ಎಷ್ಟಾಯ್ತು, 4 ಆಯ್ತು. ಭೂಮಿಗೆ ಹೋದ್ವಿ, ಅಲ್ಲಿ ಎಷ್ಟಾಯ್ತು, 5 ಗುಣಗಳು, 5 ತನ್ಮಾತ್ರೆಗಳು ಇಲ್ಲಿ ಸೇರ್ಕೊಂತು. ಈಗ ಲೆಕ್ಕ ಹಾಕ್ದಾಗ ಏನಾಯ್ತು, 5 4 9 9 3 12 12 2 14 14 1 15 15 ಗುಣಗಳು ಆಯ್ತು. ಈ ಪಂಚ ತನ್ಮಾತ್ರೆಗಳ ಗುಣ ಎಷ್ಟಾಯ್ತು, 15 ಆಯ್ತು. ಈ 15 ಗುಣಗಳು ಯಾವುದು, ಈ ಪಂಚದಶಾಕ್ಷರಿ ಮಂತ್ರದಲ್ಲಿ ಇರ್ತಕ್ಕಂಥ ಅಕ್ಷರಗಳೇ ಈ ಪಂಚ ತನ್ಮಾತ್ರೆಗಳು. ಅದರಿಂದ ಲಲಿತಾ ಸಹಸ್ರನಾಮವನ್ನ ನಾವು ಅಷ್ಟು ಪೂಜ್ಯತೆ ಭಾವದಿಂದ ಕಾಣೋದು. ಈ ಈ ಪ್ರಪಂಚ, ಈ ಸೃಷ್ಟಿನೇ ಅದರಲ್ಲಿ ನಾವು ನೋಡ್ಬೋದು. ಈ ಸೃಷ್ಟಿಯ ಒಂದು ಇದನ್ನ ಹೇಗಾಯ್ತು ಅನ್ನೋದು ಈ ಲಲಿತಾ ಸಹಸ್ರನಾಮ ನಮ್ಗೆ ತಿಳಿಸ್ತಾ ಹೋಗ್ತಾ ಇದೆ.
ಅದಕ್ಕೋಸ್ಕರನೇ ಈ ಸೃಷ್ಟಿ ಹೇಗಾಯ್ತು ಅನ್ನೋದನ್ನ ಆ ಉಪನಿಷತ್ತುಗಳು ಹೇಳ್ತಾ ಇದೆ. ಮತ್ತು ಆ ತಪಶಕ್ತಿಯಿಂದ ಆ ತಪಸ್ವಿಗಳು ಕೂಡ ಈ ಬ್ರಹ್ಮಾಂಡ ಈ ಪಂಚಭೂತಗಳಿಂದ ಆಗಿದೆ ಅನ್ನೋದನ್ನ ಸಾಬೀತುಪಡಿಸ್ತಾ ಇದೆ. ಹೀಗೆ ಹೇಗೆ ಈ ಬ್ರಹ್ಮಾಂಡ ಪಂಚಭೂತಾತ್ಮಕವಾಗಿ ಆಗಿದೆ ಅಂತ ನಮ್ಗೀಗ ಅರ್ಥ ಆಯ್ತಲ್ವಾ. ಈ ಪಂಚಭೂತಗಳಿಂದ ಈ ಬ್ರಹ್ಮಾಂಡ ಆಗಿದೆ ಅನ್ನೋದು ನಾವೀಗ ಅರ್ಥ ಮಾಡ್ಕೊಂಡ್ವಿ. ಅದೇ ರೀತಿ ಈ ಶರೀರ ಕೂಡ ಪಂಚಭೂತಾತ್ಮಕವಾಗೇ ನಿರ್ಮಾಣ ಆಗಿದೆ. ಯಾವ ರೀತಿ ಈ ಸೃಷ್ಟಿ ಅನ್ನೋದು ಈ ಬ್ರಹ್ಮಾಂಡ ಅನ್ನೋದು ಪಂಚಭೂತಗಳಿಂದ ಕೂಡಿದ್ಯೋ ಅದೇ ರೀತಿ ಈ ಶರೀರ ಕೂಡ ಪಂಚಭೂತಗಳಿಂದ ಕೂಡಿದೆ ಅಂತಂದ್ಬಿಟ್ಟು ಹೇಳ್ತಾರೆ. ಹಾಗಾದ್ರೆ ಈ ಶರೀರದಲ್ಲಿ ಎಲ್ಲೆಲ್ಲಿ ನಾವು ಖಾಲಿ ಜಾಗಗಳನ್ನು ಕಾಣ್ತೀವೋ ಅದನ್ನೆಲ್ಲ ಏನ್ ಹೇಳ್ತಾರಪ್ಪ ಅಂತಂದ್ರೆ ಘಟಾಕಾಶ ಅಂತ ಹೇಳ್ತಾರೆ. ಈಗ ಪಂಚ ಬ್ರಹ್ಮಾಂಡದಲ್ಲಿ ಹೇಗ ಆಕಾಶ ಬಂತು ಹಾಗೆ ಈ ಶರೀರದಲ್ಲಿ ಎಲ್ಲೆಲ್ಲಿ ಖಾಲಿ ಜಾಗವನ್ನ ನಾವು ಕಾಣ್ತೀವೋ ಅದಕ್ಕೆ ಘಟಾಕಾಶ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಲ್ಲಿ ಏನಾಗಿರುತ್ತೆ, ಆ ಘಟಾಕಾಶದಲ್ಲಿ ಎಲ್ಲೆಲ್ಲಿ ನಾವು ಖಾಲಿ ಜಾಗ ಇರುತ್ತೋ ಅಲ್ಲಲ್ಲಿ ಶಬ್ದ ಅನ್ನೋದು ಬರ್ತಾ ಇರುತ್ತೆ. ಅದು ಶಬ್ದದ ಸಂಕೇತವಾಗಿರುತ್ತೆ. ನಾವು ಈ ಶಬ್ದದ ಸಂಕೇತಗಳನ್ನ ಯಾವುದ್ರ ಮೂಲಕ ಕಾಣ್ತೀವಪ್ಪ ಅಂತಂದ್ರೆ, ಏನು ನಮ್ಮ ಶರೀರದಲ್ಲಿ ಇಂದ್ರಿಯಗಳನ್ನ ಆ ಪರಮಾತ್ಮ ಕೊಟ್ಟಿದ್ದಾನೋ ಆ ಇಂದ್ರಿಯಗಳ ಮೂಲಕ ಈ ಪಂಚಭೂತಗಳ ತನ್ಮಾತ್ರಗಳನ್ನ ನಾವು ಕಾಣ್ತಾ ಹೋಗ್ತೀವಿ ಈ ಇಂದ್ರಿಯಗಳ ಮೂಲಕ. ಈ ಶಬ್ದ ಅನ್ನೋದನ್ನ ನಾವು ಯಾವ್ದ್ರಿಂದ ಕೇಳ್ತೀವಪ್ಪ ಅಂತಂದ್ರೆ ಈ ಕಿವಿಯ ಮೂಲಕ. ಈ ಕಿವಿಯ ಮೂಲಕ ಆ ಶಬ್ದವನ್ನ ನಾವು ಆಲಿಸ್ತೀವಿ. ಮೊದಲನೇದಾಗಿ ಆಕಾಶದಿಂದ ಬಂದಂತ ಶಬ್ದವನ್ನ ನಾವು ಈ ಕಿವಿಯ ಮೂಲಕ ನಾವು ಕಾಣ್ತೀವಿ. ಎರಡನೇದಾಗಿ ಈಗ ಗಾಳಿನ ಅದನ್ನ ನಾವೇನಂತ ಕರ್ತೀವಿ, ಈ ಘಟ ಆಕಾಶವನ್ನ ಆಕಾಶ ತತ್ವ ಅಂತ ಕರೆದ್ವಿ. ಈ ಶರೀರದಲ್ಲಿ ಆಕಾಶ ತತ್ವವಾಗಿ ಅದು ನಮ್ಗೆ ಕೆಲಸ ಮಾಡ್ತಾ ಇದೆ. ಗಾಳಿ ಬಂತು ಎರಡನೇದು ಈ ಬ್ರಹ್ಮಾಂಡಕ್ಕೆ. ಅದೇ ರೀತಿ ಈ ಶರೀರದಲ್ಲೂ ಗಾಳಿ ಇದೆ ಅಂದಾಗ ಈ ಗಾಳಿ ಅನ್ನೋದು ನಮ್ಗೆ ಇಲ್ಲಿ ವಾಯು ತತ್ವವಾಗಿ ಕಾಣಿಸ್ತಾ ಇದೆ. ಇದು ಸ್ಪರ್ಶದ ಮೂಲಕ ನಮ್ಗೆ ಕಾಣಿಸುತ್ತೆ. ಆ ಸ್ಪರ್ಶದ ಮೂಲಕ ನಮಗ್ ಕಾಣಿಸದಲ್ದಿದ್ರ ಈ ಮೂಗಿನ ಮೂಲಕ ನಾವು ಹೊಳ್ಳೆಗಳ ಮೂಲಕ ಉಸಿರಾಟವನ್ನ ಆಡ್ತಾ ಹೋಗ್ತೀವಿ. ಆ ಗಾಳಿ ಅನ್ನೋದು ಈ ಶರೀರಕ್ಕೆ ಹೋಗ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಈ ಮೂಗಿನ ಹೊಳ್ಳೆಗಳ ಮೂಲಕ ನಾವು ಆ ಗಾಳಿಯನ್ನ ಶರೀರದೊಳಕ್ಕೆ ತಗೊಳ್ತೀವಿ. ಆ ತಗೊಂಡಾಗ ಏನಾಗುತ್ತೆ, ಇಲ್ಲಿ ನಮಗ್ ಶಬ್ದ ಅಂತ ನಾವು ಉಸಿರು ಎಳೆದು ಉಸಿರು ಬಿಟ್ಟಾಗ ಆ ಶಬ್ದನೂ ಅಲ್ಲಿ ಇರುತ್ತೆ. ಮತ್ತೆ ಸ್ಪರ್ಶದ ಅನುಭವ ಕೂಡ ನಮ್ಗೆ ಅಲ್ಲಿ ಆ ಗಾಳಿಯ ತಂಪನ್ನ ಗಾಳಿನ ನಾವು ಒಳಕ್ಕೆ ಎಳ್ಕೊಂಡಾಗ ಅಲ್ಲಿ ಸ್ಪರ್ಶನು ಕಾಣ್ತೀವಿ. ಅಂದ್ರೆ ಬ್ರಹ್ಮಾಂಡದಲ್ಲಿ ಯಾವ ರೀತಿ ಗಾಳಿನ ಕಂಡ್ವೋ ಅದೇ ರೀತಿ ಈ ಶರೀರದಲ್ಲೂ ನಾವು ಗಾಳಿಯ ಅನುಭವವನ್ನ ಕಾಣ್ತೀವಿ. ಆಮೇಲೆ ಮೂರನೇದಾಗಿ ಅಗ್ನಿ ಬ್ರಹ್ಮಾಂಡದಲ್ಲಿ ಅಲ್ಲಿ ನೋಡ್ತೀವಿ. ಈ ಶರೀರದಲ್ಲಿ ಹೇಗಪ್ಪ ಅಗ್ನಿ ಅಂತವ ನಾವೀಗ ಮೈ ಕೈಯನ್ನೆಲ್ಲ ಮುಟ್ಕೊಂಡು ನೋಡಿದಾಗ ನಮ್ ಶರೀರ ಎಲ್ಲ ಏನಾಗಿದೆ, ಉಷ್ಣದಿಂದ ಕೂಡಿರುತ್ತೆ. ಸ್ವಲ್ಪ ಶಾಖವಾಗೇ ಇರ್ಬೇಕು. ಯಾವಾಗ್ಲೂ ಶರೀರ ಅನ್ನೋದು ಶಾಖವಾಗಿರ್ಬೇಕು. ಇದೆಲ್ಲ ತಣ್ಣಕ್ಕಾಯ್ತು ಅಂದ್ರೆ ಇಲ್ಲಿ ಆಗೋಯ್ತು ಶರೀರ ಅಷ್ಟೇ, ಅದ್ ನಿರ್ಜೀವ ಅಂದ್ಬಿಡ್ತೀವಿ. ಆ ಶಾಖ ಉಷ್ಣತೆ ಅನ್ನೋದೇ ಅಗ್ನಿ. ಆ ಉಷ್ಣತೆ ಅನ್ನೋದೇ ಅಗ್ನಿ. ಈ ಶರೀರದಲ್ಲಿ ಅಗ್ನಿ ಅನ್ನೋದು ಅಷ್ಟೊಂದು ಎಲ್ಲ ಪಂಚಭೂತಗಳು ವಿಶೇಷವಾದ ಪ್ರಾಧಾನ್ಯವನ್ನು ಪಡೆದಿದೆ. ಅಗ್ನಿನೂ ಕೂಡ ಇಲ್ಲಿ ಆ ಪ್ರಾಧಾನ್ಯತೆನ ಹೊಂದಿದೆ. ಶಾಖವಾಗಿ ಇರುತ್ತೆ. ನಮ್ಮ ಶರೀರದಲ್ಲಿ ಶಾಖವನ್ನ ಕಾಣ್ತೀವಿ ಆ ಅಗ್ನಿಯಿಂದ. ಮತ್ತೆ ನಾವು ಜೀರ್ಣ ಹೊಂದ್ಬೇಕು. ಜಠರಾಗ್ನಿ ಅಂತ ಏನಿದೆಯೋ ಅದ್ರ ಮುಖಾಂತರ ನಾವು ತಿಂದಂತ ಆಹಾರವನ್ನ ಜೀರ್ಣ ಮಾಡಿ ಆ ಜೀರ್ಣತೆಯಿಂದ ಒಳ್ಳೆಯ ಒಂದು ಪೌಷ್ಟಿಕ ಆಹಾರವನ್ನ ನಮ್ಮ ಶರೀರಕ್ಕೆ ಕೊಟ್ಟು ನಮ್ಮ ಶರೀರವನ್ನು ಯಾವಾಗ್ಲೂ ಸದಾಕಾಲ ಶಕ್ತಿಯುತವಾಗಿ ಮಾಡೋವಂಥದ್ದೇ ಈ ಅಗ್ನಿ ಕಾರ್ಯ. ಈ ಅಗ್ನಿ ಅನ್ನೋದು ನಮ್ಮ ಶರೀರದಲ್ಲಿ ಆ ರೀತಿ ಕೆಲಸ ಮಾಡ್ತಾ ಇರುತ್ತೆ. ನಾಲ್ಕನೇದಾಗಿ ನೀರನ್ನ ರಸತತ್ವ ಅಂತ ಅಂದ್ಬಿಟ್ಟು ರಸತತ್ವಕ್ಕೆ ಹೋಲಿಸಿದ್ದಾರೆ. ಅಂತಂದ್ರೆ ನಮ್ಮ ಶರೀರದಲ್ಲಿ ನೀರು ಎಲ್ಲೆಲ್ಲಿದೆ ಅಂತಂದ್ರೆ, ನೀರು ಅಂದ್ರೆ ರಕ್ತ. ಆ ರಕ್ತ ಇಲ್ಲದೆ ಹೋದ್ರೆ
ಈ ಶರೀರ ಅನ್ನೋದು ಸಪ್ಪಗಾಗೋಗುತ್ತೆ, ಏನು ಶಕ್ತಿ ಅನ್ನೋದೇ ಇರಲ್ಲ. ಅವನು ಕುಗ್ಗೋಗ್ತಾನೆ. ಆ ರಕ್ತ ಅನ್ನೋದು ಪ್ರತಿಯೊಂದು ನಾಡಿಗಳಲ್ಲೂ ಕೂಡ ಹರಿತಾ ಇರುತ್ತೆ. ಆ ಆ ರಕ್ತವನ್ನೇ ಇಲ್ಲಿ ನೀರು ಅಂತ ನಾವು ನಾಲ್ಕನೇದಾಗಿ ಆ ರಸತ್ವಕ್ಕೆ ನಾವು ಹೋಲಿಸಿದೀವಿ. ಆ ರುಚಿ ಅನ್ನೋದನ್ನ ನಾವ್ ಯಾವ ತರ ನೋಡ್ತೀವಿ, ನೀರ್ ಕುಡ್ದಾಗ ನಮ್ಗೆ ಆ ರುಚಿ ಅನ್ನೋದು ನಾಲಿಗೆ ಮೇಲೆ, ಆ ನಾಲಿಗೆ ಇದಕ್ಕೆ ಒಂದು ಸಂಕೇತ. ಈ ರುಚಿಗೆ ನಾಲಿಗೆ, ಇಂದ್ರಿಯಗಳಲ್ಲಿ ನಾಲಿಗೆ ಅನ್ನೋದು ಒಂದು ಸಂಕೇತವಾಗಿ ಕಾಣ್ತಾ ಇದೆ. ಆ ರುಚಿಯನ್ನ ತಿಳಿಸುತ್ತೆ ನಮ್ಗೆ. ಏನೇ ತಿಂದ್ರು ಈ ನಾಲ್ಗೆಯಿಂದನೇ ತಾನೇ ರುಚಿ ತಿಳಿಸೋದು. ಈ ನಾಲ್ಗೆ ಅನ್ನೋದು ಇಲ್ಲಿ ರುಚಿಯ ಸಂಕೇತ ಆಗಿದೆ. ಐದನೇದೇ ಭೂತತ್ವ. ಈ ಶರೀರ ಅನ್ನೋದು ಭೂತತ್ವದಲ್ಲಿ, ಈ ಭೂಮಿ ಮೇಲೆ ನಮ್ ಶರೀರ ಇದೆ. ಈ ಶರೀರ ಅನ್ನೋದು ಯಾವ್ದ್ರಿಂದ ಕೂಡಿದೆಯಪ್ಪ ಅಂದ್ರೆ ಮಾಂಸಖಂಡಗಳಿಂದ ಕೂಡಿದೆ ಈ ಶರೀರ. ಈ ಭೂತತ್ವದಲ್ಲಿ ಏನಪ್ಪ ಹುಟ್ಟುತ್ತೆ ಅಂತಂದ್ರೆ ಗಂಧ ಅನ್ನೋದು, ಈ ಭೂತತ್ವದಲ್ಲಿ ಅದರ ಗುಣ ಗಂಧ ಅನ್ನೋದು. ಅದನ್ನ ಯಾವ್ದ್ರಿಂದ ನಾವು, ಇಂದ್ರಿಯದ ಸಂಕೇತ ಯಾವ್ದಪ್ಪ ಅಂದ್ರೆ ಮೂಗಿನಿಂದ ಆ ವಾಸನೆನ ನಾವು ತಗತೀವಿ. ಅದು ಆ ಮೂಗಿನ ಸಂಕೇತ, ಅದರ ವಾಸನೆಯ ಸಂಕೇತ ಈ ಮೂಗು ಇಂದ್ರಿಯ ಅಂತ ಅಂದ್ಬಿಟ್ಟು ಆ ಅನುಭವವನ್ನ ನಾವು ಮೂಗಿನಿಂದ ಆ ವಾಸನೆಯ ಒಂದು ಅನುಭವವನ್ನ ನಾವು ಪಡ್ಕತೀವಿ ಅಂತ ಆಯ್ತು. ಈ ರೀತಿಯಲ್ಲಿ ನಾವು ಪಿಂಡಾಂಡದ ಪಂಚಪ್ರೇತ, ನಾವೇನು ಪ್ರೇತಗಳು ಅಂತ ಯಾವ್ದನ್ ಕರೆದ್ವಿ, ಈ ಪಂಚಭೂತಗಳನ್ನ ಪ್ರೇತ ಅಂತ ಕರೆದ್ವಿ. ಈ ಪಿಂಡಾಂಡದಲ್ಲಿರ್ತಕ್ಕಂಥ ಪಂಚಪ್ರೇತ ಮತ್ತು ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಪಂಚಪ್ರೇತ ಮತ್ ಇವೆರಡನ್ನೂ ಕೂಡ ಮಾತೆ ಏನ್ ಮಾಡಿದಾಳೆ, ಆಸನವನ್ನಾಗಿ ಮಾಡ್ಕೊಂಡು ಕೂತಿದ್ದಾಳೆ. ಈ ಪಂಚಭೂತಗಳನ್ನ ಏನ್ ಕೊಟ್ಲು, ಅದರಲ್ಲಿ ಶಕ್ತಿ ಆಗ್ಲು, ಇವಳು ಶಕ್ತಿಯಾಗಿ ಅವೆರಡನ್ನು ಆಸನ ಮಾಡಿ ಕೂತ್ಕೊಂಡಿದ್ದಾಳೆ. ಅವಳು ಈ ಜೀವದಲ್ಲಿ ಇಲ್ದೆ ಹೋಗಿದ್ರೆ ಈ ಜೀವ ಅನ್ನೋದಿರಲ್ಲ, ಈ ಬ್ರಹ್ಮಾಂಡದಲ್ಲಿ ಇಲ್ದೆ ಹೋದ್ರೆ ಆ ಬ್ರಹ್ಮಾಂಡದಲ್ಲಿ ಇರಲ್ಲ, ಆ ಬ್ರಹ್ಮಾಂಡ ಅನ್ನೋದು ಇರಲ್ಲ. ಅದಕ್ಕೆ ಅವಳು ಎರಡರಲ್ಲೂ ಆಸನವನ್ನಾಗಿ ಮಾಡ್ಕೊಂಡು, ಈ ಪಂಚ ಪ್ರೇತಗಳನ್ನ ಆಸನವನ್ನಾಗಿ ಮಾಡ್ಕೊಂಡು ಇದರಲ್ಲಿ ಆ ಮಾತೆ ಕೂತಿದ್ದಾಳೆ ಅಂತ ಅಂದ್ಬಿಟ್ಟು ತಿಳ್ಕೊಂಡ್ವಿ ಇದುವರೆಗೂ. ನಾವು ಈ ಪಂಚಭೂತಗಳು ಹೊರಬಂದ ಈ ಪಂಚಭೂತಗಳನ್ನ ನಾವು ತಿಳಿಬೇಕಾದ್ರೆ ನಾವೇನ್ ಮಾಡಿದ್ವಿ, ಪಂಚಭೂತಗಳು ಅಂದ್ರೆ ಆಕಾಶ ಅದೆಲ್ಲ ಆಯ್ತಲ್ಲ ಗೊತ್ತಲ್ವಾ. ಅದನ್ನ ತಿಳಿಬೇಕಾದ್ರೆ ನಾವೇನ್ ಮಾಡಿದ್ವು, ಪಂಚ ತನ್ಮಾತ್ರೆಗಳನ್ನ ತಿಳಿದ್ವಿ. ಆ ಪಂಚ ತನ್ಮಾತ್ರೆಗಳನ್ನ ತಿಳಿದ್ಮೇಲೆ ಅದನ್ನ ಅನುಭವಿಸಕ್ಕೆ ನಮ್ಗೇನ್ ಬೇಕು, ಈ ಕರ್ಮೇಂದ್ರಿಯಗಳು ಬೇಕು, ಜ್ಞಾನೇಂದ್ರಿಯಗಳು ಬೇಕು. ಯಾವುದು, ಈ ಶಬ್ದ ರೂಪ ರಸ ಗಂಧ ಸ್ಪರ್ಶ ಇವುಗಳನ್ನೆಲ್ಲ ನಾವು ಅನುಭವಿಸ್ಬೇಕಲ್ಲ. ಆ ಅನುಭವಿಸ್ಬೇಕಾದ್ರೆ ನಮ್ಗೇನ್ ಬೇಕು, ಕರ್ಮೇಂದ್ರಿಯಗಳು ಬೇಕು, ಜ್ಞಾನೇಂದ್ರಿಯಗಳು ಬೇಕು, ಎರಡೂ ಬೇಕು. ಅವಿಲ್ದೆ ಇದ್ದಾಗ ಇದ್ಯಾವುದನ್ನು ನಾವು ಕೆಲಸ ಮಾಡಕ್ಕೆ ಆಗಲ್ಲ. ಆಮೇಲೆ ಪಂಚ ಅದನ್ನ ಮಾಡ್ಬೇಕಾದ್ರೆ ನಮ್ಗೆ ಆ ಕರ್ಮ ಮಾಡ್ಬೇಕಾದ್ರೆ ಯಾವುದು, ಪಂಚಪ್ರಾಣ ಅನ್ನೋದು ಮುಖ್ಯವಾಗಿ ಬೇಕಾಗತ್ತೆ. ಇವೆಲ್ಲ ಪ್ರಸಿದ್ಧವಾದಂತ ಪಂಚ ಪ್ರಾಣಗಳು ಈ ಪ್ರಪಂಚ ಅನ್ನೋದು, ಇವೆಲ್ಲ ಸೇರ್ಕೊಂಡು ಈ ಪಂಚಪ್ರಾಣ ಪಂಚೇಂದ್ರಿಯಗಳು ಪಂಚಕರ್ಮೇಂದ್ರಿಯಗಳು ತನ್ಮಾತ್ರೆಗಳು ಪಂಚಭೂತಗಳು ಇವನ್ನೆಲ್ಲ ಸೇರ್ಕೊಂಡಾಗ ನಾವೇನಂತೀವಿ, ಇದನ್ನ ಪ್ರಪಂಚ, ಇದನ್ನ ಜೀವ ಅಂತ ಅಂದ್ಬಿಟ್ಟು ನಾವು ಕರಿತೀವಿ. ಇಷ್ಟೆಲ್ಲ ಸೇರಿದಾಗ ಈ ಸೃಷ್ಟಿ ಅನ್ನೋದು ಆಯ್ತು ಅಂತ ಅಂದ್ಬಿಟ್ಟು ನಾವು ತಿಳ್ಕೊಂತೀವಿ. ಆ ಸೃಷ್ಟಿಯಲ್ಲಿ ಜೀವಿ ಬಂದ, ಈ ಪ್ರಪಂಚ ಪ್ರಕೃತಿ ಬಂತು ಅಂತ ಅಂದ್ಬಿಟ್ಟು ನಾವು ತಿಳ್ಕೊಂತೀವಿ. ಆದ್ರಿಂದ ಇಂಥ ಜಡವಾದ ಒಂದು ಪಂಚ ಪ್ರೇತಗಳನ್ನ ಆಸನ ಮಾಡ್ಕೊಂಡು ಆ ಪಂಚ ಪ್ರೇತಾಸನಳಾಗಿ ಆ ಮಾತೆ ಕುಳಿತಿರೋದ್ರಿಂದ ಅವಳನ್ನ ಪಂಚ ಪ್ರೇತಾಸನ ಸೀನೆ ಪಂಚಬ್ರಹ್ಮ ಸ್ವರೂಪಿಣಿ ಅಂತ ಅಂದ್ಬಿಟ್ಟು ಈ ನಾಮದಿಂದ ಕರೀತಾ ಇದ್ದಾರೆ. ಈಗ ಮುಂದಿನ ನಾಮಕ್ಕೆ ಹೋಗೋಣ.
ಮುಂದಿನ ನಾಮ ಪಂಚಪ್ರೇತಾಸಿನಳು ಅಂದ್ಬಿಟ್ಟು ಆ ನಾಮ ಆಯ್ತು. ಈಗ ಮುಂದಿನ ನಾಮ ಪಂಚಬ್ರಹ್ಮ ಸ್ವರೂಪಿಣಿ. ಪಂಚಬ್ರಹ್ಮ ಸ್ವರೂಪಿಣಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಆ ನಿರಾಕಾರನಾಗಿರ್ತಕ್ಕಂಥ ಬ್ರಹ್ಮ ತನ್ನ ಸ್ವಮಾಯೆಯಿಂದ, ತನ್ನ ಸ್ವತಃ ಮಾಯೆಯಿಂದ 5 ರೂಪಗಳನ್ನ ತಾಳ್ತಾನಂತೆ. ಅವನ್ಗೆ ಯಾವುದು ಆಕಾರ ಇರಲ್ಲ, ಅವನ್ ನಿರಾಕಾರವಾಗಿರ್ತಾನೆ. ಆದ್ರೆ 5 ರೂಪಗಳ ಒಂದು ಸಾಕಾರ ರೂಪವನ್ನ, 5 ರೂಪಗಳನ್ನ ಅವನು ತಾಳ್ತಾನಂತೆ. ಅದೇ ಪಂಚಬ್ರಹ್ಮರು. 5 ಅಂದ್ರೆ 5 ಬ್ರಹ್ಮರಾಗಿ ಅವನು ಬರ್ತಾನೆ. ಈ ಪಂಚಭೂತಗಳು ನಮ್ಮ ಮಿತಿಯಲ್ಲಿ ಇದೆ. ಇದು ಯಾವ್ಯಾವ್ದು ಅಂತ ನಮಗ್ ಗೊತ್ತಾಗತ್ತೆ. ಆದ್ರೆ ನಮ್ಗೆ ಕಾಣದೇ ಇರ್ತಕ್ಕಂಥದ್ದು, ಇದಕ್ಕಿಂತ ಮಿಗಿಲಾದದ್ದು, ಇದಕ್ಕಿಂತ ದೊಡ್ಡ ವಸ್ತು, ಅದನ್ನ ನಮಗೆ ನೋಡಕ್ಕೂ ಸಾಧ್ಯ ಇಲ್ಲ, ಅದು ನಮಗೆ ಸಿಕ್ಕೋದು ಇಲ್ಲ. ಅಂಥದನ್ನೇ ಪಂಚಬ್ರಹ್ಮಗಳು ಅಂತ ಅಂದ್ಬಿಟ್ಟು ಕರೀತಾರೆ. ಆ ಪಂಚಬ್ರಹ್ಮಗಳಿಗೆ ಮಾತೆಯಾಗಿರೋಳೆ ಪಂಚಬ್ರಹ್ಮ ಸ್ವರೂಪಿಣಿ. ಅದೇ ಮಾತೆಯೇ ಪಂಚಬ್ರಹ್ಮ ಸ್ವರೂಪಿಣಿ. ಈ ಪಂಚಭೂತಗಳನ್ನು ತಿಳಿಬೇಕು ಅಂದ್ರೆ ನಮ್ಗೆ ಈ ಹೊರಗಿನ ಪ್ರಪಂಚದಲ್ಲಿ ನಮ್ಗೇನ್ ಬೇಕಾಗತ್ತೆ ಅಂದ್ರೆ ಪಂಚ ತನ್ಮಾತ್ರೆಗಳು ಬೇಕಾಗತ್ತೆ, ಇಂದ್ರಿಯಗಳು ಬೇಕಾಗತ್ತೆ. ಅದಂದ್ಬಿಟ್ಟು ನಾವು ಹಿಂದಿನ ನಾಮದಲ್ಲಿ ತಿಳ್ಕೊಂಡ್ವಲ್ವಾ, ಈ ಪಂಚಭೂತಗಳನ್ನು ತಿಳಿಬೇಕಾದ್ರೆ ಇಂದ್ರಿಯಗಳು ಬೇಕು, ಪಂಚ ತನ್ಮಾತ್ರೆಗಳು ಬೇಕು, ಪ್ರಾಣ ಬೇಕು ಅಂತ ನಾವು ಹಿಂದಿನ ನಾಮದಲ್ಲಿ ನೋಡಿದ್ವಿ. ಅಂತ ಎಲ್ಲದಕ್ಕಿನ್ನ ಅತೀತವಾದದ್ದನ್ನು, ಇವನ್ನೆಲ್ಲವನ್ನು ಸೃಷ್ಟಿ ಮಾಡಿದಂತ ಆ ಪರಮಾತ್ಮ ಏನಿದ್ದಾನೆ, ಅತೀತವಾದಂತವನು, ಅವನನ್ನ ಅರಿಬೇಕು, ಆ ಪರಮೇಶ್ವರನ ಅಂತಾಗ ಅವನನ್ನ ನಾವು ತಿಳ್ಕೋಬೇಕು ಅಂದಾಗ ಇದಕ್ಕೆಲ್ಲ ಆ ಪಂಚ ತತ್ವಗಳು ಇವೆಲ್ಲ ನಮ್ಮಲ್ಲಿದೆ, ಇದರಿಂದ ಪ್ರಪಂಚ ಆಯ್ತು ಅಂತ ಅಂದ್ಬಿಟ್ಟು ನಾವು ತಿಳ್ಕೊಂಡ್ವಿ. ಇದು ಎಲ್ಲದಕ್ಕಿನ್ನ ಅತೀತವಾದ್ದು, ಅವನ್ನೆಲ್ಲ ಸೃಷ್ಟಿ ಮಾಡಿದಂತ ಆ ಪರಮಾತ್ಮನನ್ನ ನಾವು ತಿಳ್ಕೋಬೇಕು ಅಂತ ಅಂದಾಗ ನಾವು 5 ನಾಮಗಳಿಂದ ಅವನನ್ನ ತಿಳ್ಕೋಬಹುದು. ಅದು ಯಾವ್ಯಾವ್ದಪ್ಪ ಅಂದ್ರೆ ಸದ್ಯೋಜಾತ, ಅಘೋರ, ವಾಮದೇವ, ಈಶಾನ್ಯ ಮತ್ತು ತತ್ಪುರುಷ. ಈ 5 ಮುಖಗಳಿಂದಲೇ ಈ ಪಂಚಭೂತಗಳಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಏನು 5 ನಾಮಗಳು ಬಂದಿದೆಯೋ, ಈ 5 ನಾಮಗಳಿಂದಲೇ, ಈ 5 ಮುಖಗಳಿಂದಲೇ, ಆ 5 ನಾಮಗಳು ಮುಖಗಳಾಗಿ ಬಂತು, 5 ಮುಖಗಳಾಗಿ ಬಂತು. ಅದರಿಂದ ಈ ಪಂಚಭೂತಗಳು ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇಂತಹ ಪಂಚ ಬ್ರಹ್ಮನ ರಾಣಿಯಾದಂತವಳೆ ಈ ಪಂಚಬ್ರಹ್ಮ ಸ್ವರೂಪಿಣಿ. ಈ ಲಲಿತಾ ಮಾತೆನ್ನ ಇನ್ನೂ ಒಂದು ಹೆಸರಿನಿಂದ ಕರೀತಾರೆ. ಅದೇನಪ್ಪ ಅಂದ್ರೆ ಪುಂ ರೂಪಧಾರಿಣಿ, ಪುಂ ರೂಪಧಾರಿಣಿ ಅಂತ ಅಂದ್ಬಿಟ್ಟು ಈ ಲಲಿತಾ ಮಾತೆನ್ನ ಕರೀತಾರೆ. ಯಾಕೆ ಕರೀತಾ ಇದ್ದಾರೆ ಅಂತಂದ್ರೆ ಅವಳು ಈ ಸಮಯದಲ್ಲಿ ಪುರುಷ ರೂಪವನ್ನ ತಾಳ್ತಾಳಂತೆ, ಪುರುಷ ಸ್ವರೂಪವನ್ನ ತಾಳ್ತಾಳೆ. ಆ ಪುಂ ರೂಪದ ಧಾರಿಣಿಯಾಗಿ ಪುರುಷ ರೂಪವನ್ನ ತಾಳಿ ಅವಳೇನ್ ಮಾಡ್ತಾಳೆ, 5 ಬ್ರಹ್ಮ ಸ್ವರೂಪ ಏನಿದ್ಯೋ, 5 ಜನ ಬ್ರಹ್ಮರು ಅಂತ ನಾವೇನ್ ಹೇಳ್ತಿದ್ವೋ, ಬ್ರಹ್ಮ, ವಿಷ್ಣು, ರುದ್ರ, ಮಹೇಶ್ವರ, ಸದಾಶಿವ, ಇಂಥ ತತ್ವಗಳಲ್ಲಿ ಅವಳು ಶಕ್ತಿ ಆಗ್ತಾಳೆ. ಏನು ಈ 5 ಜನ ಇದಾರೋ ಪಂಚಬ್ರಹ್ಮರು, ಅವರಲ್ಲಿ ಇವಳು ಪುಂರೂಪಧಾರಳಾಗಿ ಪುರುಷ ಶಕ್ತಿಯಾಗಿ ಅವರಲ್ಲಿ ತತ್ವರೂಪಳಾಗ್ತಾಳೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇಂತಹ ಪಂಚಬ್ರಹ್ಮ ಸ್ವರೂಪಿಣಿಯಾದಂತಹ ಮಾತೆನ ಶಂಕರ ಭಗವತ್ಪಾದರು ವರ್ಣಿಸ್ತಾರೆ. ತಮ್ಮ ಒಂದು ಸೌಂದರ್ಯ ಲಹರಿಯಲ್ಲಿ ಹೇಗೆ ವರ್ಣನೆ ಮಾಡ್ತಾ ಇದ್ದಾರಪ್ಪ ಅಂದ್ರೆ, ನಿನ್ನ ನುಡಿಯಿಂದ ಹೊರಬಂತಹ ಆ ಮಾತುಗಳೇ ವೇದ ಅಮ್ಮ. ಏನು ನಿನ್ನ ಬಾಯಿಂದ ಹೊರಕ್ ಬಂತು ಆ ಮಾತುಗಳೇ ವೇದವಾಗಿ ನಮಗ್ ಸಿಕ್ಕಿದೆ. ಮತ್ತು ನಿನ್ನ ಒಂದು ಕಿರಣ, ನಿನ್ನ ಕಣ್ಣಿನ ಒಂದು ಕಿರಣ ಏನಿದೆಯೋ ಅದು ಈ ಜಗತ್ತನ್ನ ಆ ಸೂರ್ಯನ ಮುಖಾಂತರ, ನಿನ್ನ ಒಂದು ಕಿರಣ ಈ ಜಗತ್ತಿನಲ್ಲಿ ಆ ಸೂರ್ಯನ ಮುಖಾಂತರ ನಮಗೆ ರಕ್ಷಣೆಯನ್ನ ಕೊಡ್ತಾ ಇದೆ. ಮತ್ತು ನಿನ್ನ ನಗುವಿನ ಆ ತುಣಿಕೆ ಯಾವುದು, ಆ ಚಂದ್ರಕಳೆ,
ಆ ಚಂದ್ರಕಳೆ ಅನ್ನೋದು ನಾವ್ ಹಿಂದಿನ ನಾಮದಲ್ಲಿ ನೋಡಿದ್ವಲ್ವಾ, ಆ ಚಂದ್ರಕಳೆ ಅನ್ನೋದು ಆಕೆಯ ಮುಖದಲ್ಲಿ ಅಂತ ನಗುವನ್ನ, ಒಂದು ಶಾಶ್ವತವಾದಂತ ಒಂದು ನಗುವನ್ನ ಕೊಟ್ಟಿದೆ. ಅಂತ ನಗು, ಆ ನಗುವಿನ ತುಣಿಕೆ ನೀನು ಬ್ರಹ್ಮ ಸ್ವರೂಪಿಣಿಯಾಗಿ ಇರೋದಕ್ಕೆ ಕಾರಣವಾಗಿದೆಯಮ್ಮ. ನೀನು ಅವನ್ನೆಲ್ಲ ಇಟ್ಕೊಂಡಿರೋ ಅಂತ ಮಾತೆ, ಆದ್ರಿಂದ ನೀನೇ ಬ್ರಹ್ಮ ಸ್ವರೂಪಿ, ಪಂಚಬ್ರಹ್ಮ ಸ್ವರೂಪಿಣಿ ನೀನು ಅಂತ ಅಂದ್ಬಿಟ್ಟು ಆ ಮಾತೇನ ಶಂಕರರು ವರ್ಣಿಸ್ತಾ ಇದ್ದಾರೆ. ಈ ವೇದಾಂತ ದೃಷ್ಟಿಯಿಂದ ವಿಚಾರ ಮಾಡಿದಾಗ ಈ ತೈತರಿಯೋಪನಿಷತ್ತಿಗೆ ಏನ್ ಹೇಳುತ್ತಪ್ಪ ಅಂತಂದ್ರೆ, ಈ ಶರೀರ ಪಂಚಕೋಶಗಳಿಂದ ಕೂಡಿದೆ. ಈ ಶರೀರ ಅನ್ನೋದು ಪಂಚಕೋಶಗಳಿಂದ ಕೂಡಿದೆ. ಆ ಪಂಚಕೋಶಗಳು ಯಾವ್ದಪ್ಪ ಅಂತಂದ್ರೆ, ಅನ್ನಮಯ ಕೋಶ, ವಿಜ್ಞಾನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ ಮತ್ತು ಆನಂದಮಯ ಕೋಶ ಅನ್ನೋ ಪಂಚಕೋಶಗಳಿಂದ ಈ ಶರೀರ ಆಗಿದೆ ಅಂತ ಹೇಳ್ತಾರೆ. ಈ ಪಂಚಕೋಶ ಏನಿದೆಯೋ ಇದು ಜಡವಾದ್ದು, ಇದು ಜಡ, ನಮ್ ಶರೀರದಲ್ಲಿ ಇದೆ, ಆದ್ರೆ ಜಡ. ಇದು ಯಾವಾಗ ಇದಾಗತ್ತೆ ಅಂತಂದ್ರೆ, ಆ ಮಾತೆ ಈ ಪಂಚಕೋಶಗಳಲ್ಲಿ ಸಂಚರಿಸಿದಾಗ ಮಾತ್ರ ಇದು ಚೈತನ್ಯವನ್ನ ಹೊಂದುತ್ತೆ. ಇಲ್ಲ ಅಂದಾಗ ಅದು ನಿಷ್ಕ್ರಿಯ. ಪಂಚಕೋಶಗಳು ಇದ್ರೂ ಅದು ಕೆಲಸ ಮಾಡಕ್ಕೆ ಆಗಲ್ಲ. ಅಂತ ಒಂದು ಪಂಚಕೋಶಗಳಲ್ಲಿ ನೀನು ಚೈತನ್ಯ ಶಕ್ತಿ ಆಗ ಬಂದಾಗ ಅದೇನಾಗತ್ತೆ, ಅದು ಬದಲಾವಣೆನ ಹೊಂದುತ್ತೆ, ಪರಿವರ್ತನೆನ ಹೊಂದುತ್ತೆ. ಆಗ ಅದನ್ನ ಪಂಚಬ್ರಹ್ಮ, ಪ್ರಾಣ ಬ್ರಹ್ಮ, ಪಂಚಬ್ರಹ್ಮ ಅಂತ ಕರೀತಾರೆ. ಅನ್ನ ಬ್ರಹ್ಮ, ಪ್ರಾಣ ಬ್ರಹ್ಮ, ವಿಜ್ಞಾನ ಬ್ರಹ್ಮ, ಮನೋಬ್ರಹ್ಮ, ಆನಂದ ಬ್ರಹ್ಮ ಅಂತ ಅಂದ್ಬಿಟ್ಟು ಆ ಬ್ರಹ್ಮಗಳಾಗಿ ಆ ಕೋಶಗಳನ್ನ ಕಾಣ್ತಾರೆ. ಯಾವಾಗ ನೀನು ಯಾವಾಗ ಆ ಪಂಚಕೋಶಗಳಲ್ಲಿ ನೀನು ಶಕ್ತಿಯಾಗಿ ಬಂದು ಅದನ್ನ ನಡೆಸ್ತೀಯೋ, ಆಗ ಆ ಪಂಚಕೋಶಗಳನ್ನ ಬ್ರಹ್ಮರಾಗಿ ಕಾಣ್ತಾರೆ ಅಂತ ಅಂದ್ಬಿಟ್ಟು ಈ ವೇದಾಂತದಿಂದ ನಮಗ್ ಗೊತ್ತಾಗತ್ತೆ. ಇಷ್ಟೇ ಹೇಳಿ ಇವತ್ತಿನ ಈ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ಜೈ ಓಂ ಶ್ರೀ ಮಾತ್ರೆ. ಧನ್ಯವಾದಗಳು ಶೀಲಾಜಿ, ಬಹಳ ಸೊಗಸಾಗಿ ನಡ್ಸ್ಕೊಟ್ಟಿದ್ರ. ಧನ್ಯವಾದಗಳು ಹರಿ ಓಂ ಶೀಲಾಜಿ ಅವ್ರೆ, ಮೇಡಮ್. ಹೇಳಿ, ಬಹಳ ಚೆನ್ನಾಗಿ ಪಂಚಭೂತಗಳು, ಪಂಚ ತನ್ಮಾತ್ರ ಎಲ್ಲದ್ರ ಬಗ್ಗೆನು ವಿವರಣೆ ಅಂದ್ರೆ ಅಷ್ಟು ವಿವರವಾಗಿ ಇವತ್ತು ನೀವು ತಿಳಿಸ್ಕೊಟ್ಟಿದ್ದೀರಾ. ಇದ್ರ ಬಗ್ಗೆ ಯಾರಾದ್ರೂ ಹೇಳೋರಿದ್ರೆ ಹೇಳಿ ಅಂತ. ಇದ್ರ ಬಗ್ಗೆ ಅವ್ರಿಗೂ ಚೆನ್ನಾಗಿ ಒಳ್ಳೆದಿದೆ. ನಾನು ಹೇಳಿದ್ರಲ್ಲಿ ಏನಾದ್ರೂ ಏನು ಇಲ್ಲ, ನೀವ್ ಹೇಳಿದ್ರೆ ನಮಗ್ ಗೊತ್ತಿಲ್ಲದೆ ಇರೋದೇ ನೀವ್ ಹೇಳಿರೋದು, ತಿಳ್ಕೊಳ್ಳೋದು ಅಂದ್ರೆ ತಿಳ್ಕೊಂಡ್ವಿ. ಪಾರ್ವತಿ ದೇವಿಗೂ 3ನೇ ಕಣ್ಣಿದೆ ಅನ್ನೋದು ಎಲ್ಲರಿಗೂ ಗೊತ್ತಿತ್ತಾ? ನಂಗೆ ಗೊತ್ತಿರ್ಲಿಲ್ಲ. ಶಿವಂಗೆ ಅಂದ್ರೆ ಅರ್ಧನಾರೀಶ್ವರ ಅಂದ್ಮೇಲೆ ಪಾರ್ವತಿ ದೇವಿಗೂ ಜೊತೆನಲ್ಲಿ ಇದ್ಮೇಲೆ ಕಣ್ಣಿದೆ ಅಂತ ಗೊತ್ತಿತ್ತು. ಹೌದು ತಾನೆ? ಆದ್ರೆ ಸಪ್ರೇಟ್ ಆಗಿ ಪಾರ್ವತಿ ದೇವಿಗೂ ಇದೆ ಅನ್ನೋದು ನಾವು ಅದನ್ನ ಯೋಚನೆ ಮಾಡಿರ್ಲಿಲ್ಲ. ಇವತ್ತದ್ ನೀವು ಹೇಳ್ದಾಗ ನನ್ಗೆ ಅನ್ನಿಸ್ತು ಅದು. ಆಮೇಲೆ ಪಂಚಭೂತಗಳ ಬಗ್ಗೆ, ಪಂಚ ತನ್ಮಾತ್ರ ಇದ್ರ ಬಗ್ಗೆ, ಆಮೇಲೆ ಪಂಚದಶಿ ಮಂತ್ರ 15 ಲೆಟರ್ಸ್ ಅಲ್ಲಿ ಆಗಿದ್ದು 15 ಅಕ್ಷರಗಳಲ್ಲಿ ಯಾವ್ಯಾವ್ದು ಅಂತ ಅದನ್ನು ತಿಳಿಸ್ಕೊಟ್ರಲ್ವಾ ಇವತ್ತು. ತುಂಬಾ ಚೆನ್ನಾಗಿತ್ತು. ಅದೇ ನನ್ಗ ಅವಾಗ ಬಂತು ತ್ರಿಶತಿನೂ ಅದೇ 15 ಅಕ್ಷರಗಳದ್ದೇ ತ್ರಿಶತಿನೂ ಆಗಿರೋದು. ಅದಕ್ಕೋಸ್ಕರ ಅನ್ಸುತ್ತೆ ತ್ರಿಶತಿ ಮಂತ್ರ ಇದೆಲ್ಲ. ಲಲಿತಾ ಸಹಸ್ರನಾಮ ಅಕಸ್ಮಾತ್ ಲಲಿತಾ ಸಹಸ್ರನಾಮ ಹೇಳ್ದೆ ಇದ್ರು ತ್ರಿಶತಿ ಹೇಳ್ಬಿಟ್ರೆ, ಒಂದು ಸರಿ ತ್ರಿಶತಿ ಹೇಳಿದ್ದು 100ರಷ್ಟು ಫಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಇದು ಬೀಜಾಕ್ಷರ ಮಂತ್ರಗಳು. ಅದ್ರಲ್ಲಿ ಪೂರ್ಣ ಬರುತ್ತೆ. ಶುರು ಮಾಡಿ ಮೇಡಮ್ ತ್ರಿಶತಿದು. ಅದು ಒಂದು ಇವ್ರು 3-4 ಜನ ಕಲ್ತಿದ್ದಾರೆ. ಕರೆಕ್ಟ್ ಆಗಿ ಪ್ರೊನೌನ್ಸಿಯೇಷನ್ ಮಾತ್ರ ತುಂಬಾ ಪರ್ಫೆಕ್ಟ್ ಆಗಿ ಮಾಡ್ಬೇಕು. ಬೀಜಾಕ್ಷರ ಮಂತ್ರ ಇದೆ ಅಲ್ವಾ, ಅದನ್ನ ಪರ್ಫೆಕ್ಟ್ ಆಗಿ ಹೇಳ್ಬೇಕು ಅಂತ ನಮ್ ಗುರುಗಳ ಹತ್ರ ನಾನ್ ಕಲ್ತಂಗೆ ಇವ್ರು ಪದ್ಮಾ ಇವರೆಲ್ಲ ಕಲ್ತಿದ್ದಾರೆ. ಪದ್ಮಾ, ಶೋಭಾ, ಬ್ರಹ್ಮರಾಂಬಿಕಾ ಅವರೆಲ್ಲಾನು. ಅದೇ ಇನ್ನೊಂದ್ಸರಿ ಮಾಡೋಣ ಎಲ್ಲಾರ್ಗು. ನಿಮ್ದು ಮಾಡ್ತಾ ಇದ್ದೀರಲ್ಲ,
ನಿಮ್ದಾಗ್ಲಿ ಇನ್ನೊಂದ್ ದಿನ ಕ್ಲಾಸು, ದಿನ ಆದ್ರೆ ಇಟ್ಕೊಂಡು ಎಲ್ಲರಿಗೂ ಬೇಕು ಅಂದ್ರೆ ಹೇಳ್ಕೊಡೋಣ. ಇವಾಗ ಯಾರಾದ್ರೂ ಹೇಳಿ, ಅವ್ರು ಹೇಳಕ್ ಅವಕಾಶ ಕೊಡ್ತೀನಿ. ಅವಕಾಶ ನಾನೇ ಕೊಡೋಲ್ಲ, ಆದ್ರಿಂದ ಇವತ್ತು ನನ್ ಗಂಟ್ಲು ಆಗ್ತಾ ಇಲ್ಲ. ಹೇಳಿ ಖಂಡಿತ. ಪದ್ಮ ಅವ್ರೆ ಹೇಳಿ. ಪದ್ಮ ಅವ್ರೆ ಇಲ್ವಾ? ಇದೀನಿ ಹೇಳಿ. ಏನಿಲ್ಲ, ಎಲ್ಲ ತುಂಬಾ ಸ್ಪಷ್ಟವಾಗಿ ಹೇಳಿದ್ದೀರಾ. ಹೇಗೆ ಆಧ್ಯಾತ್ಮಿಕತೆ ಎಷ್ಟು ಲಿಂಕ್ ಆಗುತ್ತೆ ಅಂದ್ರೆ ಪ್ರತಿಯೊಂದನು ಸಹ ಅದನ್ನೇ ಸತ್ಯವನ್ನ ಒಂದೇ ಅಲ್ವಾ, ಸತ್ಯ ಅನ್ನೋದು ಒಂದೇ, ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಗ್ರಂಥಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅಷ್ಟೇನೆ. ಬೇರೆ ರೀತಿಯಾಗಿ ಬೇರೆ ಬೇರೆ ರೂಟ್ ಅಲ್ಲಿ ಹೋಗ್ತಾರೆ ಅಷ್ಟೇ, ಹೇಳಿದ್ದಾರೆ ಅಷ್ಟೇ. ಅದನ್ನು ಇದೆಲ್ಲಾನು ಆದಿಶಂಕರಾಚಾರ್ಯರ ಮುಖೇನ ಬಂದಿರೋದ್ರಿಂದ ಯಾವ್ದನ್ನ ನೋಡಿದ್ರು ಸಹ ಒಂದನ್ನೇ ಹೇಳ್ತಾರೆ ಅಲ್ವಾ. ತತ್ವ ಒಂದೇ, ರೂಟ್ಗಳನ್ನ ಹೋಗೋದ್ ಬೇರೆ 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 ಹಾಗೆ ಬೇರೆ ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಅದು ಹೋಗಿದ್ದಾರೆ. ಇರೋದು ಒಂದೇ ತತ್ವ ಅನ್ನೋದೇನೆ ಅವರು ಚೆನ್ನಾಗಿ ಹೇಳ್ಕೊಂಡು ಎಲ್ಲಾದ್ರಲ್ಲೂ ಅದೇ ತತ್ವ ಬರೋದು ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ನಮ್ಮ ಶರೀರದಲ್ಲೂ ಇವತ್ ನೀವು ಹೇಳಿದ್ರಲ್ಲಿ ನಮ್ಮ ಶರೀರದಲ್ಲಿ ಪಂಚಭೂತಗಳು ಹೇಗಿದೆ ಅನ್ನೋದನ್ನು ಇವತ್ ನೀವು ಹೇಳಿದಾಗ ನಾವು ಯೋಚನೆ ಮಾಡ್ತೀವಿ. ಒಂದೊಂದ್ಸರಿ ರಕ್ತ ಬೇರೆ ನೀರ್ ಬೇರೆ, ನೀರಿನ ಅಂಶನೇ ರಕ್ತವಾಗಿ ನಮ್ಮ ಶರೀರದಲ್ಲಿ ಹರಿತಾ ಇರೋದು. ಭೂಮಿ ತತ್ವ ಅಂದ್ರೆ ವಾಯು ತತ್ವ, ಜಲತತ್ವ ಎಲ್ಲಾನು ಹೇಳಿದ್ರಿ ಇವತ್ತು, ವಿವರಣೆವಾಗಿ ಹೇಳಿದೀರಾ ಅಲ್ವಾ. ಇಲ್ಲಿ ತತ್ವಬೋಧ ಕಲಿತಾ ಇರೋರು ಎಲ್ರಿಗೂ ಗೊತ್ತಿದೆ. ಅದು ಇವಾಗ ಇನ್ನೂ ಸುಲಭ ಆಗುತ್ತೆ. ನಾವು ಅದನ್ನ ನಮ್ಮ ಒಳಗಡೆ ದೇವಿ ಇದ್ದಾಳೆ, ನಮ್ಮ ಒಳಗಡೆ ಅಂದ್ರೆ ಹೇಗೆ ಅನ್ನೋದನ್ನ ನಾವು ಅಳವಡಿಸ್ಕೊಳಕ್ಕೆ, ಹೇಗಿದ್ದಾಳೆ ಮೂಲಾಧಾರ ಚಕ್ರದಲ್ಲಿ ಅವಳು ಕುಂಡಲಿನಿ ರೂಪವಾಗಿ ಇದ್ದಾಳೆ ಅಂತ ಹೇಳ್ತೀವಿ. ಆ ಕುಂಡಲಿನಿ ಶಕ್ತಿ ಅನ್ನೋದು ಹೇಗಿದೆ ಅನ್ನೋದು ಕೆಂಪು ಇದರಲ್ಲಿ ಬಣ್ಣದಲ್ಲಿ ಇದೆ. ಅಲ್ಲೇ ಅಲ್ವಾ ಗಣೇಶ ವಾಸಸ್ಥಾನ, ಅಲ್ಲಿ ಮೂಲಾಧಾರ ಚಕ್ರದಲ್ಲಿ ಗಣೇಶನ್. ಅದಕ್ಕೆ ಗಣೇಶನ್ಗೆ ಕೆಂಪು ಬಣ್ಣ, ಕೆಂಪು ಹೂವು, ಕೆಂಪು ಬಣ್ಣ ಎಲ್ಲ ತುಂಬಾ ಪ್ರಿಯ. ಯಾಕೆ ಅಂತಾನು ಇವತ್ತು ಅದ್ ಗೊತ್ತಾಯ್ತು. ಕೆಂಪು ಮಾಡಿ ಕೆಂಪು ಮಂತ್ರಾಕ್ಷತೆ ಎಲ್ಲ ಅದೇ ಹಾಗೆ ಒಂದೊಂದು ತಿಳ್ಕೊಳ್ತಾ ಹೋಗಕ್ಕೆ ಅವಕಾಶ. ನಿನ್ನೆ ಕ್ಲಾಸ್ ಅಲ್ಲಿ ಏನಾಯ್ತು, ಇದು ಪಂಚಕೋಶದ ಬಗ್ಗೆ ನೀವು ಇಲ್ಲಿ ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ ಅಲ್ವಾ, ಅದು ನಿನ್ನೆ ನಾನು ಕ್ಲಾಸ್ ನಲ್ಲಿ ಅದ್ರ ಬಗ್ಗೆ ಅಲ್ಲಿ ಕೇಳ್ತಾ ಇದ್ದೆ. ಪಂಚಕೋಶದ್ದು ಮುಗಿತ್ತು ನಿನ್ನೆ ನಮ್ದು ತತ್ವಬೋಧದಲ್ಲಿ. ನಾನು ಇಲ್ಲಿದು ಕನ್ಫ್ಯೂಸ್ ಮಾಡ್ಕೊಂಡು ಅಲ್ಲಿ ಕೇಳ್ಬಿಟ್ಟೆ ಕ್ವಶನ್. ಇದನ್ನೊಂದು ದೈವ ಶಕ್ತಿಯಲ್ಲಿ ನೋಯ್ತಲ್ಲ, ಇದು ಕೇಳಿ ನೀವು ಓದೇನಿ ಅಂತ ಹೇಳಿ ನನ್ಗ ಅದು ಅನಿಸ್ತಾ ಇತ್ತು. ಇವತ್ತು ನೀವು ಅದನ್ನ ಪಂಚಕೋಶ. ಹಾ ಮೇಡಮ್, ನಿನ್ನೆ ಕೇಳಿದ್ನಲ್ಲ, ಅದೇ ಇದು. ಆಮೇಲೆ ಇನ್ನೊಂದು ನೀವು ಈಗ ಪರಮಾನಂದ ಬ್ರಹ್ಮಜ್ಞಾನ ಇದು ದೇವಾನ್ ದೇವತೆಗಳಿಗೆಲ್ಲ ತಾಯಿ ಬ್ರಹ್ಮಜ್ಞಾನ ತಿಳಿಸಿದ್ಲು, ಅದರಿಂದ ಪರಮಾನಂದ ಸ್ವರೂಪಳಾದಳು ಅಂತ. ಈಗ ನಾವು ಭೌತಿಕವಾಗಿ ಏನ್ ತಿಳ್ಕೊಂತೇವಿ, ಇದೇ ನಮ್ದು ಆನಂದ ಶಾಶ್ವತ ಅಂತ ಹೇಳಿ, ಅದನ್ನ ನೀವು ಇವಾಗ ನಮಗೆ ತಿಳಿಸ್ಕೊಟ್ರಿ ನೋಡ್ರಿ. ಅದೆಲ್ಲ ನಶ್ವರ, ಭ್ರಮರಾನಂದ ಅಲ್ಲ, ಅದು ಮೋಕ್ಷವನ್ನು ಕೊಡುವಂತದ್ದು ಭ್ರಮರಾನಂದ, ಪರಮಾನಂದ ಅಂತ ಹೇಳಿ ಅಲ್ವಾ. ಅದು ಒಂದ್ ಚೆನ್ನಾಗಿತ್ತು. ಆಮೇಲೆ ಪರ್ವ ಒಂದು ಚೆನ್ನಾಗಿ ಹೇಳ್ಕೊಟ್ರಿ, ಭಾಗಗಳು ಅದು ಹೇಗೆ ಒಂದಕ್ಕೊಂದು ಅನುಬಂಧ ಹೊಂತವೆ ಅಂತ. ಶಿವನ ಸಂಕಲ್ಪ ಮಾಡಿದಾಗ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ. ನಾವು ಏನಂತೇವಿ, ತಾಯಿನೇ ನೀವು ಅದು ಶಿವನ ಸಂಕಲ್ಪ ಮಾಡಿದಾಗ ಬಂತು ಅಂತ ಹೇಳಿದ್ರಿ. ಅದು ನಮಗ್ ಗೊತ್ತಿರ್ಲಿಲ್ಲ ಶಿವ ಸಂಕಲ್ಪ ಮಾಡ್ತಾನೆ ಅಂತ ಅಲ್ವಾ. ಇವಾಗ ಅದು ನಮಗ್ ಗೊತ್ತಾಯ್ತು. ಅದ್ರಿಂದ ಪಾರ್ವತಿ ಬಂದ್ರು ಅಂತ. ಆಮೇಲೆ ಚಕ್ರಗಳ ಬಗ್ಗೆನೂ ಬಾ ಚೆನ್ನಾಗಿ ಹೇಳ್ಕೊಟ್ರಿ. ಅದರಲ್ಲಿ ತಾಯಿ ನೆಲೆಸಿರೋದು. ಆಮೇಲೆ ಪದ್ಮರಾಗ ಹೇಳಿದ್ರಲ್ವಾ, ಕೆಂಪು ಹೂವಿದಾಸ. ಈಗ ಪದ್ಮ ಗಮನ ಅಂದ್ರೆ ಏನು, ವಿಸ್ತರಿಸುದು ಅಂತ ಗೊತ್ತಿರ್ಲಿಲ್ಲ ಅಷ್ಟೇ. ಪದ್ಮರಾಗ ಅಂತ ಹಿಂಗ್ ಹೇಳ್ತಾ ಹೋಗ್ತಿದ್ವಿ. ಗಮನ, ಅರಳುವುದು, ವಿಕಸನ ಅಂತ ಹೇಳಿ ಚೆನ್ನಾಗಿ ಹೇಳಿದ್ರಿ. ಆಮೇಲೆ ಪಂಚ ಪ್ರೇತದ ಬಗ್ಗೆ ಹೇಳಿದ್ರಿ. ಎಲ್ಲ ಪ್ರತಿಯೊಂದು ಇವರೆಲ್ಲ ಹೇಳಿದ ಹಾಗೆ ಅಧ್ಯಾತ್ಮದಲ್ಲಿ ನಾವು ತಿಳ್ಕೊಳ್ಳುವಂಥದ್ದು ಬಾಳ ಇದೆ ನೋಡ್ರಿ. ಚೆನ್ನಾಗಿ ಬಂತ್ರಿ. ಪ್ರೇತ ಅಂದಾಗ ಒಂದು ಇದು ಬರುತ್ತೆ ನೋಡಿ, ಪ್ರೇತ ಸಮಾನ. ಪ್ರೇತ ಅಂದಿದ ತಕ್ಷಣ ನಾವು ಪ್ರೇತ ಅಂದ್ರೆ ನಾವು ಬೇರೆ ತಿಳ್ಕೊತೇವಿ. ಅದು ನೋಡಿ, ಅದ್ರಲ್ಲೂ ಪಂಚಭೂತ ಅಡಗಿದೆ ಅನ್ನೋದನ್ನ ನಮ್ಗೆ ಇವತ್ತು ಅರ್ಥ ಆಯ್ತು. ಹೇಳೋದ್ರಲ್ಲಿ ಸಾಹಿತ್ಯ ಹೇಗಿದೆ ನೋಡಿ. ಚೆನ್ನಾಗಿದೆ.
ಹೌದು. ಅದಕ್ಕೆ ಅಲ್ವಾ ನಾವು ಇವಾಗ ಪ್ರಾಣ ಇರೋದು ಪಂಚ ಪ್ರೇತ ಅಂದ್ರೆ ಕೋಶ. ಪ್ರಾಣ ಇಲ್ದೇ ಇರೋದು, ಅದು ಪ್ರಾಣ ಶಕ್ತಿ ಅಂದ್ರೆ ಚೈತನ್ಯ ಶಕ್ತಿ ಇಲ್ದೇ ಇರೋದು. ಎಲ್ಲ ಯಾವಾಗ ಪ್ರಾಣ ಮರಣ ಹೋದ್ಮೇಲೆ ಈ ಹೊಂತೀವ ಜಡ ಶರೀರಕ್ಕೂ ಆಗತ್ತ ಶರೀರ, ಅದೇ ಪ್ರೇತ. ನೋಡಿ ಆ ಜಡ. ಪ್ರೇತ ಅದು ಪ್ರೇತ ಆದಾಗ್ಲೇ ಅದನ್ನ ಆಗತ್ತೆ. ಯಾಕೆ ಇವತ್ ನನಗನ್ಸಿದ್ದು ಅದಕ್ಕೆ ಅಲ್ವಾ ಪಂಚಭೂತಗಳಲ್ಲಿ ಅದನ್ನ ನಾವು ಸೇರಿಸ್ಬಿಡ್ಬೇಕು ಅಂತ ಪ್ರಾಣ ಹೋದ್ಮೇಲೆ ಆ ಶರೀರದಲ್ಲಿ ಪಂಚ ಪ್ರೇತ ಅದಕ್ಕೆ ಸೇರ್ಸೋದು ಅದನ್ನ ಸತ್ಮೇಲೆ ಮತ್ತೆ ಅದನ್ನ ಅಲ್ಲೇ ಸುಡ್ತೀವಿ. ಹೌದು ಅಲ್ಲಿ ಹೇಳೋದು ಬಂತು ನೋಡಿ, ಪಂಚಭೂತಕ್ಕೆ ಇಲ್ಲಿ ಹೋಗುತ್ತೆ. ಎಲ್ಲ ಅಲ್ಲೇ ಇದೆ ಕನೆಕ್ಷನ್. ಲಲಿತಾ ಸಹಸ್ರನಾಮದಲ್ಲಿ ಅಲ್ಲಲ್ಲೇ ಇದೆ, ಎಲ್ಲ ಪಂಚಭೂತಗಳಿಂದ ಬಂದ್ಬಿಟ್ಟಿದೆ ಆಗಿದೆ ನೋಡಿ. ಶರೀರ, ಪಂಚಭೂತಗಳಿಗೆ ಸೇರಿಸ್ಬಿಡ್ತೀವಿ ಕೊನೆಗೆ ಅಷ್ಟೇ. ಸೇರಿಸ್ಬೇಕು, ಅದಕ್ಕೋಸ್ಕರನೇ ಅದಕ್ಕೆಲ್ಲ ಕರ್ಮ ಅದ್ ಮಾಡ್ಬೇಕು ಅಂತ ಹೇಳುದು. ಯಾಕೆ ಮಾಡ್ಬೇಕು ಅಂತ ಇವಾಗೆಲ್ಲ ಅದನ್ನೆಲ್ಲ ಒಪ್ಕೊಳ್ಳಲ್ಲ ಅಲ್ವಾ. ಅದು ಹೌದು. ಇವಾಗ ಅದ್ರ ಅರ್ಥ ಸರಿಯಾಗಿ ಗೊತ್ತಾದ್ರೆ ಖಂಡಿತ ಎಲ್ಲರೂ ಮಾಡೇ ಮಾಡ್ತಾರೆ. ಅದ್ರ ಹೌದು. ಅರ್ಥ ಗೊತ್ತಿಲ್ದೆ ಹೇಳ್ತಾರೆ ಅದೇನ್ ಮಾಡ್ಬೇಕಾಗಿಲ್ಲ ಅಂತ ಅಂದ್ಬಿಟ್ಟು, ಅದೆಲ್ಲ ಏನು ಇಲ್ಲ ಅಂದ್ಬಿಟ್ಟು ಇವಾಗೆಲ್ಲ ಡೊನೇಟ್ ಮಾಡ್ಬಿಟ್ರು ಅದೇ ಒಂದ್ ಇದಾಗತ್ತೆ ಹೌದು. ಅಂತ ಅಂದ್ಬಿಟ್ಟು ಮೆಡಿಕಲ್ ಕಾಲೇಜ್ಗಳಲ್ಲಿ ಡೊನೇಟ್ ಮಾಡ್ಬಿಡ್ತಾರೆ. ಹೌದು, ಹೌದು. ಆದ್ರೆ ಇದ್ರ ಅರ್ಥ ಗೊತ್ತಾದ್ರೆ ಯಾರು ಆ ಕೆಲಸ ಮಾಡಲ್ಲ ಅಂತ ನನ್ಗೆ ಅನ್ನಿಸ್ತು. ಅದ ಅರ್ಥ ಗೊತ್ತಿಲ್ಲದೆ ಇರೋದ್ರಿಂದ ಆತರ ಹೇಳ್ತಾರೆ. ಅದು ಅಲ್ಲಿ ಅವಶ್ಯ ಇವಾಗ್ನವ್ರು ಅಂತ ಆಗುತ್ತೆ ಅಲ್ಲ ಅಲ್ಲ. ಮೇಡಮ್, ಅದು ಅವ್ರಿಗೂ ಮಕ್ಕಳು ಅವಶ್ಯಕತೆ ಕಲಿಯೋದಕ್ಕೆ ಆಗತ್ತಲ್ಲ, ಬೇಕು. ಅವ್ರಿಗೂ ಜ್ಞಾನ ಬರ್ಬೇಕಲ್ಲ, ಜ್ಞಾನ ಬರ್ಬೇಕಂದ್ರೆ ಅವ್ರಿಗೂ ಬೇಕು. ಉಪಯೋಗ ಆಗತ್ತೆ ಡೊನೇಟ್ ಮಾಡಿದಾಗ. ಬೇಕೇ ಬೇಕು ಅವ್ರಿಗೂ. ಅವ್ರಿಗೂ ಬೇಕು ಅದಕ್ ಅಲ್ಲ, ಬೇಕಾದಷ್ಟು ನಂತರ ಅವ್ರು ಉಪಯೋಗಿಸ್ಕಡೆ ಅವ್ರು ನೋಡಿದ್ಮೇಲೆ ಅದನ್ನ ಏನೇನ್ ಬೇಕೋ ಮಾಡ್ಕೋಬಹುದು ಅಷ್ಟೇ. ಮಾಡ್ಬೋದು, ಆಮೇಲೆ ಮಾಡ್ಬೇಕು ಅದಕ್ಕೆ ಅಂತ ಹೌದು. ನನ್ಗನ್ಸಿದ್ದು.